ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನಿಲ್ ಕುಮಾರ್. ನಾನು ಡಿಪ್ಲೊಮಾ ಕಾಲೇಜ್ ಲೆಕ್ಚರರ್, ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್. ಟುಡೇ ವಿ ಆರ್ ಹಿಯರ್ ಟು ಗೇನ್ ದ ನಾಲೆಡ್ಜ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ Unit-4 Session-1. ಸೊ ಏನು ಕಂಟೆಂಟ್ ಏನು ಅಂತಂದರೆ ಪ್ರಾಜೆಕ್ಟ್ ಪ್ಲಾನಿಂಗ್, ಶೆಡ್ಯೂಲಿಂಗ್ ಆ್ಯಂಡ್ ಮಾನಿಟ್ರಿಂಗ್. ಸೊ ಈ ಒಂದು ಸೆಷನ್ನಲ್ಲಿ ನಾವು ಏನೇನು ಕಂಟೆಂಟ್ಸ್ನ ಕಲಿತೀವಿ ಅಂತಂದರೆ, ಮೊದಲನೇದಾಗಿ ಪ್ರಾಜೆಕ್ಟ್ ಪ್ಲಾನಿಂಗ್ ಅಂತಂದರೆ ಏನು ಅನ್ನೋದನ್ನು ತಿಳ್ಕೊತೀವಿ. ಗ್ಯಾಂಟ್ ಚಾರ್ಟ್ ಅಂತಂದರೆ ಏನು ಅಂತ ತಿಳ್ಕೊತೀವಿ. ಸೊ ಇಟ್ ಈಸ್ ಅ ಟೂಲ್, ಅದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ನೆಟ್ವರ್ಕ್ ಟೆಕ್ನಿಕ್ ಅನ್ನೋದು ಕೂಡ ಇಟ್ ಈಸ್ ಅ ಟೂಲ್ ಫಾರ್ ಶೆಡ್ಯೂಲಿಂಗ್. ಸೊ ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ನೆಕ್ಸ್ಟ್ ಪ್ರಾಜೆಕ್ಟ್ ಡಿಸೈನ್ ಬಗ್ಗೆ ತಿಳ್ಕೊಳ್ಳೋಣ. ಆಮೇಲೆ ಟೈಮ್ ಎಸ್ಟಿಮೇಟ್ಸ್, ಸೊ ಸಮಯನ ಹೇಗೆ ನಾವು ಶೆಡ್ಯೂಲಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಮೊದಲನೇದಾಗಿ ವಾಟ್ ಈಸ್ ಪ್ರಾಜೆಕ್ಟ್ ಪ್ಲಾನಿಂಗ್? ಏನು ಪ್ರಾಜೆಕ್ಟ್ ಪ್ಲಾನಿಂಗ್ ಅಂತಂದರೆ, ಸೊ ಈ ಒಂದು ಸೆಷನಲ್ಲಿ ನಾನು ಒಬ್ಬ ಸಿವಿಲ್ ಇಂಜಿನಿಯರಿಂಗ್ ಲೆಕ್ಚರರ್ ಆಗಿರೋದ್ರಿಂದ ನಾನು ಸಿವಿಲ್ ಇಂಜಿನಿಯರಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ, ಅದರ ಉದಾಹರಣೆಗಳ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ನೀವು ಇದೇ ಉದಾಹರಣೆಗಳನ್ನು ನಿಮಗೆ ಸಂಬಂಧಪಟ್ಟಂಥ ಪ್ರಾಜೆಕ್ಟ್ಸ್ಗೆ ಕಂಪೇರ್ ಮಾಡ್ಬೋದು, ಹಾಗೆ ಅದಕ್ಕೆ ನೀವು ಇದನ್ನು ಇಂಪ್ಲಿಮೆಂಟ್ ಮಾಡ್ಬೋದು. ಏನು ಪ್ರಾಜೆಕ್ಟ್ ಪ್ಲಾನಿಂಗ್ ಅಂತಂದರೆ, ಪ್ರಾಜೆಕ್ಟ್ ಪ್ಲಾನಿಂಗ್ ಈಸ್ ಫೋರ್ಸಿಂಗ್ ವಿತ್ ಬ್ಲೂ ಪ್ರಿಂಟ್ ಟುವರ್ಡ್ಸ್ ದ ಸಮ್ ಪ್ರಿಡಿಕ್ಟೆಡ್ ಗೋಲ್ಸ್ ಆರ್ ಆಬ್ಜೆಕ್ಟಿವ್. ಯಾವುದೇ ಒಂದು ಪ್ರಾಜೆಕ್ಟ್ ಆದರೂ ಕೂಡ ಅದಕ್ಕೆ ಒಂದು ಗೋಲ್ ಅನ್ನೋದಿರುತ್ತೆ, ಮತ್ತು ಅದಕ್ಕೆ ಆಬ್ಜೆಕ್ಟಿವ್ಸ್ ಇರುತ್ತೆ. ಏನು ಉದ್ದೇಶ, ಆ ಪ್ರಾಜೆಕ್ಟ್ನ ಉದ್ದೇಶ ಏನು ಅನ್ನೋದನ್ನು ನಾವು ತಿಳ್ಕೋಬೇಕು. ಪ್ರಾಜೆಕ್ಟ್ ಪ್ಲಾನಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ನಮ್ಮ ಗೋಲ್ಸ್ ಮತ್ತು ಆಬ್ಜೆಕ್ಟಿವ್ಸ್ ಟುವರ್ಡ್ಸ್ ದಿ ಪ್ರಾಜೆಕ್ಟ್ಸ್ ಗೊತ್ತಾಗುತ್ತೆ. ಸೊ ನಾವು ಮಾಡೋವಂಥ ಪ್ರಾಜೆಕ್ಟ್ ಏನು ಗೋಲ್ ಅಚೀವ್ ಮಾಡುತ್ತೆ ಮತ್ತು ಅದರ ಉದ್ದೇಶ ಏನು ಅನ್ನೋದು ಮುಂಚಿತವಾಗಿ ಗೊತ್ತಾಗುತ್ತೆ. ಪ್ರಾಜೆಕ್ಟ್ ಮುಗಿದ ನಂತರ ತಿಳ್ಕೊಳೋದೆಲ್ಲ ಮುಂಚಿತವಾಗಿ ಗೊತ್ತಾಗುತ್ತೆ. ಅದನ್ನು ಪ್ರಾಜೆಕ್ಟ್ ಪ್ಲಾನಿಂಗ್ ಅಂತ ಕರಿತೀವಿ. ಸೊ ಅದನ್ನು ಇನ್ನೊಂದು ಡೆಫಿನೇಷನ್ ಹೇಳಬೇಕು ಅಂತಂದರೆ, ಇಟ್ ಈಸ್ ಅ ಸ್ಕೆಲಿಟನ್ ವಿಚ್ ಕನ್ಸಿಸ್ಟ್ ಆಫ್ ಲಾರ್ಜ್ ನಂಬರ್ ಆಫ್ ಆ್ಯಕ್ಟಿವಿಟೀಸ್ ವಿತ್ ಇಟ್ಸ್ ಫ್ಯೂಚರ್ ಪ್ರಾಸ್ಪೆಕ್ಟ್ಸ್. ಅಂತಂದರೆ ಸುಮಾರು ಆ್ಯಕ್ಟಿವಿಟೀಸ್ ಬರುತ್ತೆ. ಯಾವುದೇ ಒಂದು ಪ್ರಾಜೆಕ್ಟ್ ನೀವು ಎಕ್ಸಿಕ್ಯೂಟ್ ಮಾಡಬೇಕು ಅಂದರೂ ಆ್ಯಸ್ ಎನ್ ಇಂಜಿನಿಯರ್ ನಿಮಗೆ ಸುಮಾರು ಆ್ಯಕ್ಟಿವಿಟೀಸ್ ಬರುತ್ತೆ. ಆ ಆ್ಯಕ್ಟಿವಿಟೀಸ್ದು ಸ್ಕೆಲಿಟನ್ ಗೊತ್ತಾಗುತ್ತೆ. ಅಂದರೆ ಯಾವ ಆ್ಯಕ್ಟಿವಿಟಿ ಮೊದಲು ಸ್ಟಾರ್ಟ್ ಆಗಬೇಕು, ಅದು ಮುಗಿದ ಮೇಲೆ ಇನ್ಯಾವ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗಬೇಕು, ಈ ಥರ ಒಂದಕ್ಕೊಂದು ಹೇಗೆ ರಿಲೇಟ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ಪ್ರಾಜೆಕ್ಟ್ ಪ್ಲಾನಿಂಗಿಂದ. ಸೊ ಅದ್ರ ಫ್ಯೂಚರ್ ಪ್ರಾಸ್ಪೆಕ್ಟ್ಸ್ ಗೊತ್ತಾಗುತ್ತೆ. ಸೊ ಪ್ರಾಜೆಕ್ಟ್ ಪ್ಲಾನಿಂಗಿಗೆ ಒಂದು ಸಿಂಪಲ್ ಡೆಫಿನಿಷನ್ ಇನ್ನೊಂದು ಏನು ಹೇಳ್ಬೋದು ಅಂತಂದರೆ, ಪ್ರಾಜೆಕ್ಟ್ ಪ್ಲಾನಿಂಗ್ ಈಸ್ ಥಿಂಕಿಂಗ್ ಬಿಫೋರ್ ಡೂಯಿಂಗ್. ಅಂದರೆ ನಾವು ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡೋದಕ್ಕಿಂತ ಮುಂಚೆ, ಸ್ಟಾರ್ಟ್ ಮಾಡೋದಾಗಲಿ ಎಕ್ಸಿಕ್ಯೂಟ್ ಮಾಡೋದಾಗಲಿ, ಅದಕ್ಕಿಂತ ಮುಂಚಿತವಾಗಿ ನಾವು ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಳೋದನ್ನು ನಾವು ಪ್ರಾಜೆಕ್ಟ್ ಪ್ಲಾನಿಂಗ್ ಅಂತ ಕರಿತೀವಿ. ಓಕೆ, ದೀಸ್ ಆರ್ ದಿ ಡಿಫ್ರೆಂಟ್ ಡೆಫಿನಿಷನ್ಸ್ ಆಫ್ ಪ್ರಾಜೆಕ್ಟ್ ಪ್ಲಾನಿಂಗ್. ನೆಕ್ಸ್ಟ್ ಏನು ಅಂತಂದರೆ, ನೀಡ್ ಆಫ್ ಪ್ರಾಜೆಕ್ಟ್ ಪ್ಲಾನಿಂಗ್. ಯಾಕೆ ಮಾಡಬೇಕು ನಾವು ಪ್ರಾಜೆಕ್ಟ್ ಪ್ಲಾನಿಂಗ್ ಮಾಡದೇ ನಾವು ಪ್ರಾಜೆಕ್ಟ್ನ ಎಕ್ಸಿಕ್ಯೂಟ್ ಮಾಡ್ಬೋದಲ್ಲ. ಸೊ ವೈ ಡು ವಿ ನೀಡ್ ಟು ಡೂ ಪ್ರಾಜೆಕ್ಟ್ ಪ್ಲಾನಿಂಗ್, ಯಾಕೆ ಮಾಡಬೇಕು ಅಂತ. ಸೊ ಡಿಫೈನ್ ಕಂಪ್ಲೀಟ್ಲಿ ಆಲ್ ವರ್ಕ್ಸ್. ಅಂದರೆ ಪ್ರತಿಯೊಂದು ಕೆಲಸನೂ ನಾವು ಡಿಫೈನ್ ಮಾಡಬೇಕು ಮೈನ್ಯೂಟಾಗಿ. ಸೊ ಪ್ರತಿಯೊಂದು ಸಣ್ಣ ಆ್ಯಕ್ಟಿವಿಟೀಸು, ಸಣ್ಣ ಟೂಲ್ಸು, ಸಣ್ಣ ಮಟೀರಿಯಲ್ಸು, ಸಣ್ಣ ಲೇಬರ್ಸು, ಸಣ್ಣ ವರ್ಕ್ಮನ್ಸು ಎಲ್ಲನೂ ಏನು ಬೇಕು ಅನ್ನೋದನ್ನು ಡಿಫೈನ್ ಮಾಡೋದಕ್ಕೋಸ್ಕರ ನಾವು ಪ್ರಾಜೆಕ್ಟ್ ಪ್ಲಾನಿಂಗ್ನ ಮಾಡಬೇಕಾಗತ್ತೆ. ಟು ಎಲಿಮಿನೇಟ್ ಅನ್ಸರ್ಟನಿಟಿ ಅಂದರೆ ಆಕಸ್ಮಿಕಗಳು. ನಮಗೆ ಸರ್ಪ್ರೈಸ್ ಆಗಿ ಪ್ರಾಜೆಕ್ಟ್ ನಡಿಬೇಕಾದ್ರೆ ಏನಾದರೂ ಬರೋವಂಥ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಎಲಿಮಿನೇಟ್ ಮಾಡಲಿಕ್ಕಾದರೆ ಮಾಡೋಕ್ಕಾಗಿಲ್ಲ ಅಂತಂದರೆ, ಅದು ಬಂದಾಗ, ಅನ್ಸರ್ಟನಿಟೀಸ್ ಬಂದಾಗ ನಾವು ಅದನ್ನು ಹೇಗೆ ಫೇಸ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳೋದಕ್ಕೋಸ್ಕರ ನಾವು ಪ್ರಾಜೆಕ್ಟ್ ಪ್ಲಾನಿಂಗ್ನ ಮಾಡಬೇಕಾಗತ್ತೆ. ಟು ಇಂಪ್ರೂವ್ ಎಫಿಷಿಯನ್ಸಿ ಆಫ್ ದಿ ಆಪರೇಷನ್. ಅಂದರೆ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡಬೇಕಲ್ಲ ನಾವು, ಅದರದ್ದು ಎಫಿಷಿಯನ್ಸಿ ಇಂಪ್ರೂವ್ ಮಾಡಲಿಕ್ಕೆ. ಫಾರ್ ಎಕ್ಸಾಂಪಲ್, ನಾವು ಯಾವುದೇ ಒಂದು ಆ್ಯಕ್ಟಿವಿಟಿ ಮಾಡಬೇಕಾದ್ರೆ ಯಾವುದೋ ಒಂದು ಮಷಿನ್ನ ಯೂಸ್ ಮಾಡ್ತಿದ್ದೀವಿ ಅಂತ ಅನ್ಕೊಳ್ಳೋಣ. ಸೊ ಆ ಮಷಿನ್ದು ಆಪ್ಟಿಮಮ್ ಯುಟಿಲೈಸೇಷನ್ ಅಂತ ಕರೆಯೋಣ. ಸೊ ಅಂದರೆ ಅದರದ್ದು ಎಫಿಷಿಯನ್ಸಿ. ಸೊ ನನಗೆ ಒಂದು ದಿನದಲ್ಲಿ, ಒಬ್ಬ ಕೆಲಸಗಾರರಿಗೆ ಒಂದು ದಿನದಲ್ಲಿ 100 ಚೀಲ ಅಕ್ಕಿ ಮೂಟೆಯನ್ನು ಹೊತ್ತಾಕುವಂಥ ಕೇಪಬಿಲಿಟಿ ಇರುತ್ತೆ. ಆದರೆ ನಾವು ಅವನಿಗೆ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡಿಲ್ಲ ಅಂತಂದರೆ, ನಾವು ಅವನ್ನ ಎಫಿಷಿಯೆಂಟಾಗಿ ಅವನ ಕೆಲಸನ ಉಪಯೋಗ ಮಾಡ್ಕೊಂಡಿಲ್ಲ ಅಂತೇಳಿ. ಆ ರೀತಿ ಪ್ರಾಜೆಕ್ಟ್ ಪ್ಲಾನಿಂಗ್ ಮಾಡೋದ್ರಿಂದ ನಮಗೆ ಎಫಿಷಿಯನ್ಸಿ ಹೇಗೆ ಉಪಯೋಗಿಸ್ಕೋಬೇಕು, ಹೌ ಟು ಯುಟಿಲೈಸ್ ದ ಎಫಿಷಿಯನ್ಸಿ ಇನ್
ಆಫ್ ದಿ ಆಪರೇಷನ್ ಡ್ಯೂರಿಂಗ್ ದಿ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟ್, ಟು ಒಬ್ಟೈನ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಆಬ್ಜೆಕ್ಟಿವ್ಸ್, ನಮ್ಮ ಉದ್ದೇಶಗಳ ಬಗ್ಗೆ ಉತ್ತಮವಾಗಿ ತಿಳ್ಕೊಳೋದಕ್ಕೋಸ್ಕರ ನಮಗೆ ಪ್ರಾಜೆಕ್ಟ್ ಪ್ಲಾನಿಂಗ್ ತುಂಬ ಹೆಲ್ಪ್ ಮಾಡುತ್ತೆ. ಅಂದರೆ ನಾವು ಪ್ರಾಜೆಕ್ಟ್ನ ಎಕ್ಸಿಕ್ಯೂಟ್ ಮಾಡೋ ಉದ್ದೇಶ ಏನು, ಯಾವುದೋ ಒಂದು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ನ ಎಕ್ಸಿಕ್ಯೂಟ್ ಮಾಡಬೇಕು, ಅದು ನನ್ನ ಪ್ರಾಜೆಕ್ಟು. ಸೊ ಅದರ ಉದ್ದೇಶ ಏನು, ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಉದ್ದೇಶ ಏನು, ಕಸ್ಟಮರ್ಸಿಗೆ ಅವಶ್ಯಕತೆ ಇರ್ತಕ್ಕಂಥ ಅಮ್ಯುನಿಟೀಸ್ನ ನಾವು ಕೊಡಬೇಕು, ಅದು ನಮ್ಮ ಉದ್ದೇಶ. ಒಳ್ಳೆ ಕ್ವಾಲಿಟಿ ಕನ್ಸ್ಟ್ರಕ್ಷನ್ನ ಮಾಡಬೇಕು, ಅದು ನಮ್ಮ ಉದ್ದೇಶ. ಸೊ ಕಸ್ಟಮರ್ಸಿಗೆ ಅವಶ್ಯಕತೆ ಇರೋವಂಥ ಟೈಪ್ಸ್ ಆಫ್ ಫ್ಲ್ಯಾಟ್ಸ್ನ ಕನ್ಸ್ಟ್ರಕ್ಷನ್ ಮಾಡಬೇಕು, ದಟ್ ಈಸ್ ಅವರ್ ಆಬ್ಜೆಕ್ಟಿವ್. ಆ ರೀತಿ ಸೊ ನಮ್ಮ ಆಬ್ಜೆಕ್ಟಿವ್ನ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್, ಉತ್ತಮವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಾಜೆಕ್ಟ್ ಪ್ಲಾನಿಂಗು ಹೆಲ್ಪ್ ಮಾಡುತ್ತೆ. ಟು ಇಂಪ್ರೂವ್ ಎ ಬೇಸಿಸ್ ಆಫ್ ಮಾನಿಟ್ರಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ದ ವರ್ಕ್, ಅಂದರೆ ನಮ್ಮ ಕೆಲಸನ, ನಮ್ಮ ಪ್ರಾಜೆಕ್ಟ್ನ ಇಂಪ್ರೂವ್ ಮಾಡಲಿಕ್ಕೆ ಮತ್ತು ಮಾನಿಟ್ರ್ ಮಾಡಲಿಕ್ಕೆ ಕಾಲಕ್ಕೆ ಟೈಮ್ ಟು ಟೈಮ್ ಈ ಒಂದು ಪ್ರಾಜೆಕ್ಟು 1 ವರ್ಷದ ಪ್ರಾಜೆಕ್ಟ್ ಆಗಿತ್ತು ಅಂದರೆ ಆಫ್ಟರ್ 3 ಮಂತ್ಸ್ ನಮ್ಗೆ ಏನಾಗಿರಬೇಕು ಅನ್ನೋದು ಮುಂಚೆನೇ ಗೊತ್ತಿರುತ್ತೆ. ಆಫ್ಟರ್ ಇನ್ಕ್ಲೂಡಿಂಗ್ ಆಲ್ ದ ಅನ್ಸರ್ಟನಿಟೀಸ್, ಹರ್ಡಲ್ಸ್, ಆಬ್ಸ್ಟೆಕಲ್ಸ್, ಇದೆಲ್ಲನೂ ಬಂದರೂ ಕೂಡ ನಮ್ಮ ಪ್ರಾಜೆಕ್ಟು ಯಾವ ಕಂಡೀಷನಲ್ಲಿ ಇರಬೇಕು ಅನ್ನೋದು ಆಫ್ಟರ್ 3 ಮಂತ್ಸ್ ಏನಾಗಬೇಕು ಅನ್ನೋದು ನಮಗೆ ಮುಂಚಿತವಾಗೇ ಗೊತ್ತಾಗಿರುತ್ತೆ. ಸೊ ಅದು ದಟ್ ಈಸ್ ದ ನೀಡ್ ಆಫ್ ಪ್ರಾಜೆಕ್ಟ್ ಪ್ಲಾನಿಂಗ್. So next, this is the minimal definition and need of the project planning. So this is enough. So next, what are the functions of project planning? ಏನು ಫಂಕ್ಷನ್ಸ್ ಆಗುತ್ತೆ, ಏನು ಕೆಲಸ ನಡೆಯುತ್ತೆ ಅಂತೇಳಿ ತಿಳ್ಕೊಳ್ಳೋಣ. ಏನು ಫಂಕ್ಷನ್ಸ್ ಆಫ್ ಪ್ರಾಜೆಕ್ಟ್ ಪ್ಲಾನಿಂಗ್ ಏನು ನೋಡ್ತಾ ಹೋಗೋಣ. ಸೊ ಇಟ್ ಶುಡ್ ಪ್ರೊವೈಡ್ ಅ ಬೇಸಿಸ್ ಫಾರ್ ಆರ್ಗನೈಸಿಂಗ್ ದ ವರ್ಕ್ ಆನ್ ದ ಪ್ರಾಜೆಕ್ಟ್. ಅಂದರೆ ಈ ಪ್ರಾಜೆಕ್ಟ್ ಪ್ಲಾನಿಂಗ್ ನಮಗೆ ಏನು ಯಾವ ರೀತಿ ಹೆಲ್ಪ್ ಮಾಡಬೇಕು, ಅದರ ಫಂಕ್ಷನ್ಸ್ ಏನು ಅಂತಂದರೆ, ಇಟ್ ಶುಡ್ ಪ್ರೊವೈಡ್ ಅ ಪ್ಲ್ಯಾಟ್ಫಾರ್ಮ್ ಆರ್ ಬೇಸಿಸ್, ಅಂದರೆ ನಮಗೊಂದು ಪ್ಲ್ಯಾಟ್ಫಾರ್ಮ್ ಪ್ರೊವೈಡ್ ಮಾಡಬೇಕು. ಪ್ರಾಜೆಕ್ಟ್ ಪ್ಲಾನಿಂಗ್ ಅಂದರೆ ನಾವು ಯಾವುದೇ ಒಂದು ಪ್ರಾಜೆಕ್ಟಿಗೆ ಪ್ಲಾನಿಂಗ್ ಮಾಡ್ತೀವಿ, ಶೆಡ್ಯೂಲಿಂಗ್ ಮಾಡ್ತೀವಿ ಅಂತಂದರೆ ಆ ಪ್ರಾಜೆಕ್ಟಿಗೆ ಇದು ಫೌಂಡೇಶನ್ ಹಾಕ್ಕೊಡ್ಬೇಕು. ನಾವು ಆ ಶೆಡ್ಯೂಲ್ನ ಅಥವಾ ಆ ಪ್ಲ್ಯಾನ್ನ ನಾವು ಹಾರ್ಡ್ ಕಾಪಿ ಪ್ರಿಂಟ್ ತೆಗೆದು ಇಟ್ಕೊಂಡು ನೋಡ್ಬೋದು, ಅಥವಾ ನಮ್ಮ ಫೋನ್ಸಲ್ಲಿ ಸಾಫ್ಟ್ ಕಾಪಿ ನೋಡೋದಾಗಿರಲಿ, ಅದನ್ನು ನೋಡಿದ ತಕ್ಷಣ ಇಟ್ ಶುಡ್ ಬಿ ಅಂಡರ್ಸ್ಟ್ಯಾಂಡಬಲ್, ನಮ್ಗೆ ಈಸಿಯಾಗಿ ಅರ್ಥ ಆಗೋ ರೀತಿ ಇರಬೇಕು. ದಟ್ ಈಸ್ ಒನ್ ಆಫ್ ದಿ ಫಂಕ್ಷನ್. ನೆಕ್ಸ್ಟ್, ಇಟ್ ಅಲೋಕೇಟ್ಸ್ ದ ರೆಸ್ಪಾನ್ಸಿಬಿಲಿಟೀಸ್ ಟು ಇಂಡಿವಿಜುವಲ್ಸ್, ಅಂದರೆ ಆ ಪ್ರಾಜೆಕ್ಟಲ್ಲಿ ಇನ್ವಾಲ್ವ್ ಆಗ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿನ ಅವನ ರೆಸ್ಪಾನ್ಸಿಬಿಲಿಟೀಸ್, ಅವನ ಜವಾಬ್ದಾರಿ ಏನು, ಅವನು ಯಾವ ಟೈಮಲ್ಲಿ ಈ ಕೆಲಸನ ಮುಗಿಸ್ಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ. ಅಂದರೆ ಅನ್ನೋದು ಪ್ರಾಜೆಕ್ಟ್ ಪ್ಲಾನಿಂಗ್ ಅಲೋಕೇಟ್ ಮಾಡುತ್ತೆ. ಈಗ ಸುಮಾರು ಎಂಜಿನಿಯರ್ಸ್ ಒಂದು ಪ್ರಾಜೆಕ್ಟಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದರೆ ಯಾವ ಎಂಜಿನಿಯರು ಯಾವ ಟೈಮಲ್ಲಿ ಇನ್ವಾಲ್ವ್ ಆಗಬೇಕು. ಸಿವಿಲ್ ಇಂಜಿನಿಯರ್ಸಿಗೆ ನಾವು ಕಂಪೇರ್ ಮಾಡೋಣ. ಈಗ 4-5 ಜನ ಇಂಜಿನಿಯರ್ಸ್ ಇರ್ತಾರೆ ಒಂದು ಪ್ರಾಜೆಕ್ಟಲ್ಲಿ, ಅದರಲ್ಲಿ ಒಬ್ಬ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿರ್ತಾನೆ, ಇನ್ನು ಉಳ್ಕಿರೋರು ಎಕ್ಸಿಕ್ಯೂಷನ್ ಇಂಜಿನಿಯರ್ಸ್ ಅಥವಾ ಸೈಟ್ ಇಂಜಿನಿಯರ್ಸ್ ಆಗಿರ್ತಾರೆ. ಆ ಸೈಟ್ ಇಂಜಿನಿಯರ್ಸ್ಗೆ ಪ್ರಾಜೆಕ್ಟ್ ಮ್ಯಾನೇಜರ್ ಹೇಗೆ ವರ್ಕ್ನ ಅಸೈನ್ ಮಾಡಬೇಕು, ಇವನು ಫೌಂಡೇಶನ್ ವರ್ಕ್ಸ್ನ ನೋಡ್ಕೋಬೇಕು, ಇನ್ನೊಬ್ಬ ಫಿನಿಷಿಂಗ್ ವರ್ಕ್ಸ್ನ ನೋಡ್ಕೋಬೇಕು, ಇನ್ನೊಬ್ಬ ಹ್ಯಾಂಡಿಂಗ್ ಓವರ್ ಪ್ರೊಸೆಸ್ನ ನೋಡ್ಕೋಬೇಕು, ಇನ್ನೊಬ್ಬ ಕಸ್ಟಮರ್ ರಿಲೇಷನ್ ಮ್ಯಾನೇಜ್ಮೆಂಟ್ನ ಮಾಡಬೇಕು. ಈ ರೀತಿ ಇಟ್ ಅಲೋಕೇಟ್ಸ್ ದ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದಿ project activities to different individuals. That is one of the function. Next, it is a means of communication and coordination between all those involved in the project. ಅಂದರೆ ಪ್ರಾಜೆಕ್ಟ್ ಪ್ಲಾನಿಂಗ್ ಅನ್ನೋದು ಏನಾಗುತ್ತೆ, ಇಟ್ ಈಸ್ ಅ ಮೀನ್, ಅದು ಒಂದು ಟೂಲ್ ಆಗುತ್ತೆ. ಏನಕ್ಕೆ, ಕಮ್ಯುನಿಕೇಷನ್ ಬಿಟ್ವೀನ್ ಆಲ್ ದ ಇಂಡಿವಿಜುವಲ್ಸ್ ಆರ್ ಆಲ್ ದ ಎಂಜಿನಿಯರ್ಸ್ ಹೂ ಆರ್ ಇನ್ವಾಲ್ವ್ಡ್ ಇನ್ ದ ಪ್ರಾಜೆಕ್ಟ್. ಅಂದರೆ ಪ್ರಾಜೆಕ್ಟಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಮಧ್ಯೆ ರಿಲೇಷನ್ಶಿಪ್ನ ಮಾಡಲಿಕ್ಕೆ, ಕಮ್ಯುನಿಕೇಷನ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, ಇಟ್ ಇಂಡ್ಯೂಸಸ್ ದ ಪೀಪಲ್ ಟು ಲುಕ್ ಅಹೆಡ್, ಅಂದರೆ ನಾವು ಮುಂದೆ ಏನು ಮಾಡಬೇಕು, ಮುಂದೆ ಏನಾಗ್ತೀವಿ, ನನ್ನ ಪ್ರಾಜೆಕ್ಟ್ ಮುಂದೆ ಹೇಗೆ ಕಾಣುತ್ತೆ ಅನ್ನೋದನ್ನು ಇಂಡ್ಯೂಸ್ ಮಾಡುತ್ತೆ ಪ್ರಾಜೆಕ್ಟ್ ಪ್ಲಾನಿಂಗ್ ಅನ್ನೋದು. ಸೊ ದೀಸ್ ಆರ್ ದಿ ಫಂಕ್ಷನ್ಸ್. ನೆಕ್ಸ್ಟ್, ಇಟ್ ಇನ್ಸ್ಟಿಲ್ಸ್ ಎ ಸೆನ್ಸ್ ಆಫ್ ಅರ್ಜೆನ್ಸಿ ಆ್ಯಂಡ್ ಟೈಮ್ ಕಾನ್ಷಿಯಸ್ನೆಸ್, ಅಂದರೆ ನಮ್ಮ ಪ್ರಾಜೆಕ್ಟ್ ಪ್ಲಾನಿಂಗ್ ಏನು ಮಾಡುತ್ತೆ, ಪ್ರತಿಯೊಬ್ಬ ವ್ಯಕ್ತಿಗೂ ಅವನಿಗೆ ಅವನ ರೆಸ್ಪಾನ್ಸಿಬಿಲಿಟೀಸು ಇನ್ಕ್ರೀಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಂದರೆ ಎಷ್ಟು ಅರ್ಜೆಂಟಾಗಿದೆ ನಮ್ಮ ಪ್ರಾಜೆಕ್ಟು, ಟೈಮ್ ಕಾನ್ಷಿಯಸ್ನೆಸ್ನ ಇಂಪ್ರೂವ್ ಮಾಡುತ್ತೆ. ನನಗೆ ಈಗ ನೀವೆಲ್ಲ ಕೇಳಿರ್ತೀರ, ಎಂಜಿನಿಯರ್ಸಿಗೆಲ್ಲ ಟಾರ್ಗೆಟ್ ಕೊಡ್ತಾರೆ, ಈ ತಿಂಗಳಲ್ಲಿ ಇಷ್ಟು ನೀವು ವರ್ಕ್ನ ಎಕ್ಸಿಕ್ಯೂಟ್ ಮಾಡಬೇಕು, ಇದನ್ನು ಅಚೀವ್ ಮಾಡಬೇಕು ಅಂತ. ಅಂದರೆ ಟೈಮ್ ಕಾನ್ಷಿಯಸ್ ಬಗ್ಗೆ ನಮಗೆ ಈ ಪ್ರಾಜೆಕ್ಟ್ ಪ್ಲಾನಿಂಗು ಹೆಲ್ಪ್ ಮಾಡುತ್ತೆ, ಟೈಮ್ ಕಾನ್ಷಿಯಸ್ನೆಸ್ನ ಡೆವಲಪ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, ಇಟ್ ಎಸ್ಟಾಬ್ಲಿಷಸ್ ಎ ಬೇಸಿಸ್ ಫಾರ್ ಮಾನಿಟ್ರಿಂಗ್ ಆ್ಯಂಡ್ ಕಂಟ್ರೋಲ್, ಅಂದರೆ ಪ್ರಾಜೆಕ್ಟ್ನ ಕಂಟ್ರೋಲ್ ಮಾಡಲಿಕ್ಕೆ. ಫಾರ್ ಎಕ್ಸಾಂಪಲ್, ವೆದರ್ ಫೋರ್ಕಾಸ್ಟ್ ತುಂಬ ಕೆಟ್ಟದಾಗಿದೆ. ಈಗ ಸಿವಿಲ್ ಇಂಜಿನಿಯರಿಂಗ್ ಪ್ರಾಜೆಕ್ಟ್ಸ್ ಎಲ್ಲ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ವೆದರ್. ಅಂದರೆ ಇವತ್ತು ತುಂಬ ಜೋರಾಗಿ ಮಳೆ ಬಂತು, ಅಥವಾ ಇವತ್ತು ತುಂಬ ಕೆಟ್ಟ ಬಿಸಿಲಿತ್ತು, ಅಥವಾ ಇವಾಗೇನೋ ಫ್ಲಡ್ ಬಂತು, ಅಥವಾ ಕೋಸ್ಟಲ್ ಏರಿಯಾಸಲ್ಲಿ ಏನಾದರೂ ವೆದರ್
ಅಥವಾ ವಿಂಡ್ ಎನರ್ಜಿ, ಈ ಥರ ಸುಮಾರು ನಿಮಗೆ ಆಬ್ಸ್ಟಕಲ್ಸ್ ಬರುತ್ತೆ. ಸೊ ಆವಾಗ ನಾವು ಪ್ರಾಜೆಕ್ಟ್ನ ಕಂಟ್ರೋಲ್ ಮಾಡೋದು ಯಾವ ರೀತಿ, ಎಲ್ಲಿ ನಿಲ್ಲಿಸ್ಬೇಕು ಪ್ರಾಜೆಕ್ಟ್ನ, ವೇರ್ ಯು ಹ್ಯಾವ್ ಟು ಸ್ಟಾಪ್ ಆ್ಯಂಡ್ ವೇರ್ ಯು ಹ್ಯಾವ್ ಟು ಸ್ಟಾರ್ಟ್, ಹೌ ಟು ಮ್ಯಾನೇಜ್ ಡಿಫ್ರೆಂಟ್ ಟೈಮ್ ಲಾಸ್, ಅಂದರೆ ಟೈಮ್ ಲಾಸ್ ಎಲ್ಲಾಗಿರುತ್ತೆ ಅದನ್ನು ಮ್ಯಾನೇಜ್ ಮಾಡೋದು ಹೇಗೆ ಅನ್ನೋದು ನಮಗೆ ಪ್ರಾಜೆಕ್ಟ್ ಪ್ಲಾನಿಂಗ್ ಹೆಲ್ಪ್ ಮಾಡುತ್ತೆ. ದೇರ್ ಆರ್ so many other functions are also there. So this is enough for your exam preparations. Next, ಈಗ we have learnt what is project planning, what are the functions, what is the need of project planning. Now we are going to learn what are the tools for making project planning. ಪ್ರಾಜೆಕ್ಟ್ ಪ್ಲಾನಿಂಗ್ ಮಾಡಬೇಕು ಅನ್ನೋದು ಗೊತ್ತಾಯಿತು ನಮಗೆ, ಬಟ್ ಹೇಗೆ ಮಾಡಬೇಕು, ವಾಟ್ ಆರ್ ದ ಟೂಲ್ಸ್. ಸೊ ಪ್ರಾಜೆಕ್ಟ್ ಪ್ಲಾನಿಂಗ್ ಅಂದರೆ ಒಂದು ಪೇಪರ್ ಪೆನ್ ತೊಗೊಂಡು ಬರೆದ್ಬಿಟ್ಟು ನಾನು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನಿಲ್ಲಿಸ್ತಾ ಇದ್ದೀನಿ, ಎಂಡ್ ಮಾಡ್ತೀನಿ, ಆಬ್ಸ್ಟಕಲ್ಸ್ ಅಂತೇಳಿ ಬರೆಯೋದು ಅಷ್ಟೇ ಅಲ್ಲ. ದೇರ್ ಆರ್ ಡಿಫ್ರೆಂಟ್ ಟೂಲ್ಸ್ ಯು ಮೇ ಹ್ಯಾವ್ ಆಲ್ರೆಡಿ ಲರ್ನ್ಡ್ ಇನ್ ಯುವರ್ ಸ್ಕೂಲ್ ಡೇಸ್ ಆಲ್ಸೋ, ಇನ್ ಯುವರ್ ಅದರ್ ಸಬ್ಜೆಕ್ಟ್ಸ್ ಆಲ್ಸೋ, ಬಟ್ ನಾವು ಯು ನೀಡ್ ಟು ನೋ ವಾಟ್ ಆರ್ ದ ಟೂಲ್ಸ್ ಅವೈಲಬಲ್ ಫಾರ್ ಪ್ರಾಜೆಕ್ಟ್ ಪ್ಲಾನಿಂಗ್. ಏನೇನು, ಮೊದಲನೇದು ಗ್ಯಾಂಟ್ ಚಾರ್ಟ್. ಸೊ ಇದನ್ನು ಏನು ಅಂತೇಳಿ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ನೆಟ್ವರ್ಕ್ ಟೆಕ್ನಿಕ್ಸ್, ನೆಕ್ಸ್ಟ್ ಪ್ರಾಜೆಕ್ಟ್ ಡಿಸೈನ್ ಆ್ಯಂಡ್ ಟೈಮ್ ಎಸ್ಟಿಮೇಟ್ಸ್. ಸೊ ದೀಸ್ ಆರ್ ದಿ ಡಿಫ್ರೆಂಟ್ ಟೂಲ್ಸ್ ವಿಚ್ ಯು ಆರ್ ಗೋಯಿಂಗ್ ಟು ಯೂಸ್ ಇನ್ ಯುವರ್ ಪ್ರಾಜೆಕ್ಟ್ ಪ್ಲಾನಿಂಗ್. ಪ್ರಾಜೆಕ್ಟ್ ಪ್ಲಾನಿಂಗ್ ಮಾಡಬೇಕಾದ್ರೆ ಈ ಟೂಲ್ಸ್ಗಳನ್ನು, ಫಾರ್ ಎಕ್ಸಾಂಪಲ್ ಟೂಲ್ಸ್ ಅಂತಂದ್ರೆ ಏನೇನು ಸಲಕರಣೆಗಳು ನಿಮಗೆ ಹೆಲ್ಪ್ ಮಾಡುತ್ತೆ ಪ್ರಾಜೆಕ್ಟ್ ಪ್ಲಾನಿಂಗಿಗೆ ಅನ್ನೋದು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಗ್ಯಾಂಟ್ ಚಾರ್ಟ್. ಸೊ ಯು ಮೈಟ್ ಹ್ಯಾವ್ ಸೀನ್ ದೀಸ್ ಟೈಪ್ ಆಫ್ ಪಿಕ್ಚರ್ಸ್. ಇಲ್ಲಿ ಕಾಣಿಸ್ತಿರೋಂಥ ಪಿಕ್ಚರ್ನ ನೀವು ನೋಡಿರ್ಬೋದು, ಗ್ಯಾಂಟ್ ಚಾರ್ಟ್ಸ್ ಅಂತೇಳಿ. ಇಲ್ಲಿ ನೋಡಿ, ಈ ಎಕ್ಸ್ ಆ್ಯಕ್ಸಿಸ್ ಆ್ಯಂಡ್ ವೈ ಆ್ಯಕ್ಸಿಸ್ ಗ್ರಾಫ್ ಹಾಕೋದು ನಿಮ್ಗೆ ನೆನಪಿರುತ್ತೆ. ಜಾಬ್ J1 J2 J3 J4 J5 ಅಂತ ಇದೆ. ಇಲ್ಲಿ ಡೇಸ್ ಅಂತ ಇದೆ 0 1 2 3. ಜಾಬ್ 1 ನೋಡಿ 0 ಇಂದ 5th ಡೇ ತನಕ ಆಗಿದೆ. ಸೊ ಇಲ್ಲಿ 7 ಅಂತ ಬರೆದಿದ್ದಾರೆ. ಸೊ ನೆಕ್ಸ್ಟು ಜಾಬ್ 2 ಅನ್ನೋದು 2nd ಡೇ ಇಂದ 5th ಡೇ ತನಕ ಆಗಿದೆ, ಅಂದರೆ ಇಲ್ಲಿ 3 ಡೇಸ. ಸೊ ಜಾಬ್ 3 ಅನ್ನೋದು ಸ್ಟಾರ್ಟ್ ಆಗಿರೋದು 4th ಡೇ, ಎಂಡ್ ಆಗೋದು 10th ಡೇ, ಇಲ್ಲಿ 9 ಅಂತ ಬರೆದಿದ್ದಾರೆ. ಸೊ ಲೈಕ್ ದಿಸ್ ಗ್ಯಾಂಟ್ ಚಾರ್ಟ್ ಆ್ಯಂಡ್ ಬಾರ್ ಚಾರ್ಟ್. ಗ್ಯಾಂಟ್ ಚಾರ್ಟ್ ಅಂದರೆ ಇದು, ಬಾರ್ ಚಾರ್ಟ್ ಅಂದರೆ ವರ್ಟಿಕಲ್. ನೆಕ್ಸ್ಟ್ ಬರುತ್ತೆ ನೆಕ್ಸ್ಟ್ ಸ್ಲೈಡಲ್ಲಿ. ಸೊ ಗ್ಯಾಂಟ್ ಚಾರ್ಟ್ ಅಂತಂದರೆ ದಿಸ್ ಈಸ್ ಹೌ ಯು ಕ್ಯಾನ್ ಪ್ಲ್ಯಾನ್ ಯುವರ್ ಪ್ರಾಜೆಕ್ಟ್ ವರ್ಕ್ಸ್. ಸೊ ನೋಡೋಣ ಒಂದೊಂದಾಗಿ. ವಾಟ್ ಈಸ್ ಗ್ಯಾಂಟ್ ಚಾರ್ಟ್? ಏನಾಗಂತಂದರೆ ಇಟ್ ಈಸ್ ಅ ಪಿಕ್ಚರ್ ಇನ್ ವಿಚ್ ದ ಆ್ಯಕ್ಟಿವಿಟೀಸ್ ಆರ್ ಜಾಬ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ಹಾರಿಜಾಂಟಲ್ ಬಾರ್ಸ್ ಇನ್ ಟೈಮ್ ಆ್ಯಕ್ಸಿಸ್. ಅಂತಂದರೆ ಈ ಟೈಮ್ ಆ್ಯಕ್ಸಿಸ್ ಏನಿದೆಲ್ಲ ಇಲ್ಲಿ ಹಾರಿಜಾಂಟಲ್, ದೀಸ್ ಆರ್ ಕಾಲ್ಡ್ ಆಸ್ ಬಾರ್ಸ್, ಚಿಕ್ಕ ಚಿಕ್ಕ ಬಾರ್ಗಳು. ಸೊ ಈ ಬಾರ್ಸು ಪಿಕ್ಚೋರಿಯಲ್ ರೆಪ್ರೆಸೆಂಟೇಷನ್ ಆಫ್ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಬೈ ಹಾರಿಜಾಂಟಲ್ ಬಾರ್ಸ್ ಈಸ್ ನೋನ್ ಆಸ್ ಗ್ಯಾಂಟ್ ಚಾರ್ಟ್. ಇಲ್ಲಿ ನೋಡಿ ಹಾರಿಜಾಂಟಲ್ ಬಾರ್ಸ್ ಇದೆಲ್ಲ ಇದೇನು ಮಾಡುತ್ತೆ, ಡಿಫ್ರೆಂಟ್ ಆ್ಯಕ್ಟಿವಿಟಿನ. ಇಲ್ಲಿ ಜಾಬ್ 1 ಅಂತಿದೆ. ಫಾರ್ ಎಕ್ಸಾಂಪಲ್ ಎಕ್ಸ್ಕವೇಷನ್, ಫೌಂಡೇಶನ್ ಹಾಕ್ಲಿಕ್ಕೆ ನೀವು ಗುಂಡಿ ತೆಗಿಬೇಕಲ್ಲ, ಎಕ್ಸ್ಕವೇಷನ್ ಅಂತ ಕರಿತೀವಿ, ಕರೆಕ್ಟ್. ಸೊ ಎಕ್ಸ್ಕವೇಷನ್ ಮಾಡೋದು 0 ಡೇ, ಫಸ್ಟ್ ಅದೇ ತಾನೇ ಕೆಲಸ ಮಾಡೋದು ನಾವು. ಸೊ ಡೇ 0 ಇಂದ ಡೇ 5 ಅಂತ ತೋರಿಸಿದ್ದಾನೆ. ಇಲ್ಲಿ ಆ್ಯಕ್ಚುಲಿ 6 ಬರಬೇಕಿತ್ತು. ಸೊ ಇಷ್ಟು 6 ಡೇಸ್ ಬೇಕು ನಿಮ್ಗೆ ಎಕ್ಸ್ಕವೇಷನ್ ಮಾಡಲಿಕ್ಕೆ. ನೆಕ್ಸ್ಟ್ ಜಾಬ್ 2 ಏನಪ್ಪ, ಫೌಂಡೇಶನ್ ಹಾಕಬೇಕು ನಾವು. ಫೌಂಡೇಶನ್ ಹಾಕೋದು ಅಂತಂದರೆ ಇಲ್ಲಿ ನೋಡಿ, ಅದು ಎಕ್ಸ್ಕವೇಷನ್ ಆಗಿ 2 ದಿವಸ ಎಕ್ಸ್ಕವೇಷನ್ ಆಗಿರುತ್ತೆ. ನೆಕ್ಸ್ಟು ಒಂದು 20 ಕಾಲಮ್ಸ್ ಇದೆ, 20 ನಿಮಗೆ ಫೌಂಡೇಶನ್ಸ್ ಹಾಕಬೇಕು ಅಂದರೆ ಒಂದು 5-6 ಫೌಂಡೇಶನ್ಸಿಗೆ 2 ದಿವಸದಲ್ಲಿ ಮುಗಿದಿರುತ್ತೆ. ಅಲ್ಲಿ ನಿಮಗೆ 2nd ಡೇಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಈಸ್ ಜಾಬ್ 2. 2nd ಡೇ ಸ್ಟಾರ್ಟ್ ಆಗುತ್ತೆ, 5th ಡೇ ಎಂಡ್ ಆಗುತ್ತೆ. ದಿಸ್ ಈಸ್ ಹೌ ಆ್ಯಕ್ಟಿವಿಟೀಸ್ ಆರ್ ರೆಪ್ರೆಸೆಂಟೆಡ್ ಇನ್ ಹಾರಿಜಾಂಟಲ್ ಬಾರ್ ಮ್ಯಾನರ್ ಆ್ಯಂಡ್ ವಿತ್ ದ ಟೈಮ್ ಆ್ಯಕ್ಸಿಸ್. ದೀಸ್ ಆರ್ ದಿ ಟೈಮ್, ಹೌದಾ, 0 ಡೇಸ್, 1st ಡೇ, 2nd ಡೇ, 3rd ಡೇ ಅಂತೇಳಿ. ಸೊ ದಿಸ್ ಈಸ್ ಟೈಮ್ ಆ್ಯಂಡ್ ದೀಸ್ ಆರ್ ದಿ ಜಾಬ್ಸ್. ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಅಂತ ಆದರೂ ಕರಿಬೋದು, ಜಾಬ್ಸ್ ಅಂತ ಆದರೂ ಕರಿಬೋದು. ಸೊ ದ ಲೆಂತ್ ಆಫ್ ದ ಬಾರ್ ಇಂಡಿಕೇಟ್ಸ್ ದ ಎಸ್ಟಿಮೇಟೆಡ್ ಟೈಮ್ ಫಾರ್ ದ ಜಾಬ್ ಆರ್ ಆ್ಯಕ್ಟಿವಿಟಿ. ಸೊ ಈ ಲೆಂತ್ ಏನಿದೆಲ್ಲ, ಇದ್ರದ್ದು ಲೆಂತ್ ಏನು ಹೇಳುತ್ತೆ ನಮಗೆ, ಎಸ್ಟಿಮೇಟೆಡ್ ಟೈಮ್ ಆಫ್ ದಟ್ ಪರ್ಟಿಕ್ಯುಲರ್ ಆ್ಯಕ್ಟಿವಿಟಿ ಆರ್ ಜಾಬ್ ಅಂತ ಹೇಳ್ತೀವಿ. ನೆಕ್ಸ್ಟ್, ದ ಲೆಫ್ಟ್ ಹ್ಯಾಂಡ್ ಎಂಡ್ ಆಫ್ ದ ಬಾರ್ ಶೋಸ್ ದ ಬಿಗಿನಿಂಗ್ ಟೈಮ್ ಆ್ಯಂಡ್ ದ ರೈಟ್ ಹ್ಯಾಂಡ್ ಎಂಡ್ ಶೋಸ್ ದ ಎಂಡ್ ಟೈಮ್. ನೋಡಿ, ದಿಸ್ ಇಸ್ ಲೆಫ್ಟ್ ಹ್ಯಾಂಡ್ ಅಂದರೆ ಈ ಬಾರ್ದು ಎಡಗಡೆ ಭಾಗ ಏನು ತೋರಿಸುತ್ತೆ ನಮಗೆ, ಬಿಗಿನಿಂಗ್ ಟೈಮ್ ಆರ್ ಸ್ಟಾರ್ಟ್ ಟೈಮ್ ಆಫ್ ದಟ್ ಆ್ಯಕ್ಟಿವಿಟಿ. ಈ ಆ್ಯಕ್ಟಿವಿಟಿ ಇದೇನು ಫೌಂಡೇಶನ್ ಅಂತ ಹೇಳಿದ್ನಲ್ಲ ನಾನು, ಫೌಂಡೇಶನ್ ಎಕ್ಸ್ಕವೇಷನ್ ಅಂತ ಹೇಳಿದ್ನಲ್ಲ, ಈ ಎಕ್ಸ್ಕವೇಷನ್ದು ಸ್ಟಾರ್ಟ್ ಟೈಮ್ ತೋರಿಸುತ್ತೆ ಇದು ಮೊದಲನೇದು. ಆ್ಯಂಡ್ ರೈಟ್ ಹ್ಯಾಂಡ್ ಎಂಡ್, ಬಲಗಡೆ ಭಾಗ ಏನು ತೋರಿಸುತ್ತೆ, ಎಂಡ್ ಆಫ್ ದಿಸ್ ಆ್ಯಕ್ಟಿವಿಟಿ. ಅಂದರೆ ಈ ಆ್ಯಕ್ಟಿವಿಟಿ ನಮಗೆ 5ನೇ ದಿವಸದಲ್ಲಿ ಕೊನೆ ಆಗಬೇಕು, ಅಂದರೆ ಎಕ್ಸ್ಕವೇಷನ್ ಮಾಡೋದು. ಸೊ 2ನೇ ಆ್ಯಕ್ಟಿವಿಟಿ ಏನು, ಫೌಂಡೇಶನ್ ಹಾಕೋದು. ಯಾವಾಗ, 2ನೇ ದಿವಸ ಸ್ಟಾರ್ಟ್ ಆಗಬೇಕು ಮತ್ತು 5ನೇ ದಿವಸಕ್ಕೆ ಎಂಡ್ ಆಗಬೇಕು ಅಂತ ಬೇಕು. ದಿಸ್ ಈಸ್ ಹೌ ದ ಗ್ಯಾಂಟ್ ಚಾರ್ಟ್ ಈಸ್ ರೆಪ್ರೆಸೆಂಟೆಡ್. ನೆಕ್ಸ್ಟ್ ಈಸ್ ಬಾರ್ ಚಾರ್ಟ್. ಸೊ ದಿಸ್ ಈಸ್ ಆಲ್ಮೋಸ್ಟ್ ಸಿಮಿಲರ್ ಟು ಗ್ಯಾಂಟ್ ಚಾರ್ಟ್, ಬಟ್ ಇಲ್ಲಿ ಏನಾಗುತ್ತೆ, ಬಾರ್ಗಳನ್ನು ಹಾರಿಜಾಂಟಲ್ ಬದಲಾಗಿ ವರ್ಟಿಕಲ್ ಆಗಿ ತೋರಿಸ್ತಾರೆ. ಇಲ್ಲಿ ನೋಡಿ, ಇಲ್ಲೊಂದು ಎಕ್ಸಾಂಪಲ್ ಇದೆ. ಇಲ್ಲಿ ನೋಡಿ, ನಂಬರ್ ಆಫ್ ಐಟಮ್ಸ್ ಸೋಲ್ಡ್ ಅಂದರೆ ಇದು ಯಾವುದೋ ಒಂದು ಸೇಲ್ಸ್ ಮಾಡುವಂಥ ಒಂದು ಕಂಪನಿಗೆ, ಒಂದು ಆಫೀಸಿಗೆ ಬಿಲಾಂಗ್ ಆಗಿರ್ತಕ್ಕಂಥ ಬಾರ್ ಚಾರ್ಟ್ ಇದು.
ಇಲ್ಲಿ ನೋಡಿ ಡೇಸ್ ಆಫ್ ದಿ ವೀಕ್. ಮಂಡೇ ಎಷ್ಟು ಸೇಲ್ಸ್ ಆಯಿತು? 250 ನಂಬರ್ಸ್. ಟ್ಯೂಸ್ಡೇ ಎಷ್ಟು ಸೇಲ್ ಆಯಿತು? 150 ನಂಬರ್ಸ್. ವೆನ್ಸ್ಡೇ 75, ಥರ್ಸ್ಡೇ 125. ಈ ರೀತಿ ಇಲ್ಲಿ ಏನಾಗುತ್ತೆ, ನಂಬರ್ ಆಫ್ ಐಟಮ್ಸ್ ಸೋಲ್ಡ್. ದಿಸ್ ಈಸ್ ಹೌ ಬಾರ್ಸ್ ಆರ್ ರೆಪ್ರೆಸೆಂಟೆಡ್ ವರ್ಟಿಕಲ್ ಮ್ಯಾನರ್ಲಿ. ಏನದು ತಿಳ್ಕೊಳ್ಳೋಣ. ಇನ್ ಎ ಬಾರ್ ಚಾರ್ಟ್ ದ ಆಕ್ಟಿವಿಟೀಸ್ ಆಫ್ ದ ಪ್ರಾಜೆಕ್ಟ್ ಆರ್ ಶೋನ್ ಆನ್ one axis and their durations are represented on the other axis. Same way. So activitiesನ ಇಲ್ಲಿ ವರ್ಟಿಕಲ್ ಆಕ್ಸಿಸಲ್ಲಿ ತೋರಿಸಿದ್ದಾರೆ, ಹಾರಿಜಾಂಟಲ್ ಆಕ್ಸಿಸಲ್ಲಿ ಡ್ಯೂರೇಷನ್ ಆರ್ ಡೇಸ್ ಆಫ್ ದಿ ವೀಕ್ನ ತೋರಿಸಿದ್ದಾರೆ. ಆಲ್ ಬಾರ್ ಚಾರ್ಟ್ಸ್ ಆರ್ ನಾರ್ಮಲಿ ಸೂಟೆಡ್ ಟು ಸ್ಮಾಲ್ ಪ್ರಾಜೆಕ್ಟ್ಸ್. ಈ ಬಾರ್ ಚಾರ್ಟ್ ಅಥವಾ ಗ್ಯಾಂಟ್ ಚಾರ್ಟ್ ಅನ್ನೋದು ಸಣ್ಣ ಸಣ್ಣ ಪ್ರಾಜೆಕ್ಟ್ಸ್ಗಷ್ಟೇ ಸೀಮಿತವಾಗಿದೆ. ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಅಂದರೆ ಇನ್ ಟರ್ಮ್ಸ್ ಆಫ್ ಡೇಸ್ ಆಗಿರ್ಬೋದು ಅಥವಾ ಇನ್ ಟರ್ಮ್ಸ್ ಆಫ್ ಮನಿ ಆಗಿರ್ಬೋದು, ಈ ಥರ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸು ಇದರಲ್ಲಿ ನೀವು ಇನ್ನೂ ಡೀಟೇಲ್ ಆಗಿ ನೀವು ಯು ಆರ್ ಗೋಯಿಂಗ್ ಟು ಲರ್ನ್ ಇನ್ ಯೋರ್ ಫರ್ದರ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್. ಈ ಥರ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸಲ್ಲಿ ಇದು ನಿಮಗೆ ಉಪಯೋಗಕ್ಕೆ ಬರಲ್ಲ. ದೀಸ್ ಬಾರ್ ಚಾರ್ಟ್ಸ್ ಆರ್ ನಾರ್ಮಲಿ ಸೂಟೆಡ್ ಟು ಸ್ಮಾಲ್ ಪ್ರಾಜೆಕ್ಟ್ಸ್ ಅಂತ ಹೇಳ್ತಾರೆ. ಸೊ ಇಟ್ ಕೆನಾಟ್ ಟೇಕ್ ಇನ್ ಟು ಅಕೌಂಟ್ ದ ಅನ್ಸರ್ಟನಿಟೀಸ್ ಇನ್ ಆಕ್ಟಿವಿಟಿ ಡ್ಯೂರೇಷನ್ ನಾರ್ ರೆಪ್ರೆಸೆಂಟೆಡ್ ದ ಇಂಟರ್ ರಿಲೇಷನ್ಶಿಪ್ ಬಿಟ್ವೀನ್ ದ ವೇರಿಯಸ್ ಆಕ್ಟಿವಿಟೀಸ್ ಆಫ್ ದ ಪ್ರಾಜೆಕ್ಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲಿ ನೋಡಿ, ಬಾರ್ ಚಾರ್ಟ್ ಆ್ಯಂಡ್ ಗ್ಯಾಂಟ್ ಚಾರ್ಟಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಇಂಟರ್ ರಿಲೇಷನ್ಶಿಪ್ ಬಿಟ್ವೀನ್ ದ ಆಕ್ಟಿವಿಟೀಸ್ ಗೊತ್ತಾಗಲ್ಲ. ಅಂದರೆ ನಿಮಗೆ ಯಾವ ಆ್ಯಕ್ಟಿವಿಟಿ ಯಾವುದಕ್ಕೆ ಲಿಂಕ್ ಆಗಿದೆ. ಫೌಂಡೇಶನ್ ಹಾಕಬೇಕು ಅಂದರೆ ಎಕ್ಸ್ಕವೇಷನ್ ಕಂಪ್ಲೀಟ್ ಆಗಿರಬೇಕು. ಕರೆಕ್ಟ್. ನಾನು ಬ್ರಿಕ್ ವರ್ಕ್ ಸ್ಟಾರ್ಟ್ ಮಾಡಬೇಕು, ಬ್ಲಾಕ್ ವರ್ಕ್ ಸ್ಟಾರ್ಟ್ ಮಾಡಬೇಕು ಅಂದರೆ ಫೌಂಡೇಶನ್ ಕಂಪ್ಲೀಟ್ ಆಗಿರಬೇಕು. ಈ ಥರ ಇಂಟರ್ ಲಿಂಕ್ ಬಿಟ್ವೀನ್ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ನಮಗೆ ಗೊತ್ತಾಗೋದಿಲ್ಲ. ಪ್ಲಾಸ್ಟಿಂಗ್ ಮಾಡಬೇಕು ಅಂತಂದರೆ ನಮಗೆ ಎಲೆಕ್ಟ್ರಿಕಲ್ ಕಾಂಡ್ಯೂಟ್ಸ್ನ ಕಂಪ್ಲೀಟ್ ಮಾಡಿರಬೇಕು. ಎಲೆಕ್ಟ್ರಿಕಲ್ ಕಾಂಡ್ಯೂಟ್ಸ್ ಅಂದರೆ ಪೈಪ್ ಹಾಕ್ತೀವಲ್ಲ, ಅದು ಕಂಪ್ಲೀಟ್ ಆಗಿರಬೇಕು, ಆಮೇಲೆ ನಾವು ಪ್ಲಾಸ್ಟಿಂಗ್ ಮಾಡೋಕ್ಕಾಗೋದು. ಈ ಥರ ಇಂಟರ್ ರಿಲೇಷನ್ಶಿಪ್ ಬಿಟ್ವೀನ್ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಇದರಲ್ಲಿ ಗೊತ್ತಾಗಲ್ಲ. ದಿಸ್ ಈಸ್ ಒನ್ ಆಫ್ ದಿ ಡಿಸ್ಅಡ್ವಾಂಟೇಜ್ ಆಫ್ ಬಾರ್ ಚಾರ್ಟ್ ಆ್ಯಂಡ್ ಗ್ಯಾಂಟ್ ಚಾರ್ಟ್. ಸೊ ಅದನ್ನು ಇಂಪ್ರೂವೈಸ್ ಮಾಡುತ್ತೆ ನೆಕ್ಸ್ಟ್ ಟೂಲ್ ನಿಮಗೆ. ಸೊ ಅದೇನು ಅಂತೇಳಿ ನೆಕ್ಸ್ಟ್ ನೋಡೋಣ. ದಿಸ್ ಈಸ್ ನೆಕ್ಸ್ಟ್ ಟೂಲ್, ದಟ್ ಈಸ್ ನೆಟ್ವರ್ಕ್ ಟೆಕ್ನಿಕ್. ನೆಟ್ವರ್ಕ್ ಟೆಕ್ನಿಕ್ ಅನ್ನೋದು, ನೆಟ್ವರ್ಕ್ ಅಂದರೆ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್, ಇಟ್ ಎಕ್ಸ್ಪ್ಲೈನ್ಸ್ ದ ಇಂಟರ್ ರಿಲೇಷನ್ಶಿಪ್ ಬಿಟ್ವೀನ್ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್. ಸೊ ಬೇರೆ ಬೇರೆ ಆ್ಯಕ್ಟಿವಿಟೀಸು ಇಂಟರ್ ರಿಲೇಷನ್ಶಿಪ್ ಹೇಗಾಗುತ್ತೆ, ಯಾವುದಾದ್ಮೇಲೆ ಯಾವ್ದು ಸ್ಟಾರ್ಟ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ದಟ್ ಈಸ್ ನೆಟ್ವರ್ಕ್ ಟೆಕ್ನಿಕ್. ಸೊ ಏನು ನೋಡ್ತಾ ಹೋಗೋಣ. ಎ ನೆಟ್ವರ್ಕ್ ಡಯಾಗ್ರಾಮ್ ಈಸ್ ಯೂಸ್ ಟು ರೆಪ್ರೆಸೆಂಟ್ ದ ಆ್ಯಕ್ಟಿವಿಟೀಸ್, ಈವೆಂಟ್ಸ್ ಆ್ಯಂಡ್ ದೇರ್ ಇಂಟರ್ ರಿಲೇಷನ್ಶಿಪ್ಸ್. ನೆಟ್ವರ್ಕ್ ಡಯಾಗ್ರಾಮ್ ಅಂತಂದರೆ ಇಟ್ ಈಸ್ ಎ ಡಯಾಗ್ರಾಮ್. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಟ್ ಈಸ್ ಎ ಡಯಾಗ್ರಾಮ್ ವಿಚ್ ಶೋಸ್ represents the activities and events and their interrelationship. ಆ್ಯಕ್ಟಿವಿಟೀಸು ಈವೆಂಟ್ಸ್ ಅಂತ ಬರುತ್ತೆ, ಅದನ್ನು ನೋಡೋಣ ಮುಂದೆ. ಇಲ್ಲಿ ನೋಡಿ, ಇದನ್ನು ನೋಡ್ ಅಂತ ಕರೀತಾರೆ. ಇಲ್ಲಿ ABCD ಅಂತ ಮೆನ್ಷನ್ ಮಾಡಿರೋದನ್ನು ಆ್ಯಕ್ಟಿವಿಟೀಸ್ ಅಂತ ಕರೀತಾರೆ. ಆ ನೋಡ್ಸ್ ಅಥವಾ ಈವೆಂಟ್ಸ್ ಅಂತ ಕರಿತೀವಿ ನಾವು. ಅದನ್ನು ಅದ್ರ ಮಧ್ಯೆ ಇಂಟರ್ ರಿಲೇಷನ್ಶಿಪ್ ಏನನ್ನೋದು ಈ ನೆಟ್ವರ್ಕ್ ಟೆಕ್ನಿಕಲ್ ಗೊತ್ತೈತಿ. ಇಟ್ ಈಸ್ ಒನ್ ಆಫ್ ದಿ ಇಂಪ್ರೂವೈಸ್ಡ್ ಟೂಲ್ ಫಾರ್ ಪ್ರಾಜೆಕ್ಟ್ ಪ್ಲಾನಿಂಗ್. ಏನದು ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಡಯಾಗ್ರಾಮ್ ತೋರಿಸ್ತಾರೆ. ಇಲ್ಲಿ ಆ್ಯಕ್ಟಿವಿಟಿ ABCD ಅಂತ ಹೇಳ್ತಾನೆ, ಪ್ರಿಡೆಸೆಸರ್ ಅಂತ ಹೇಳ್ತಾನೆ. ಅಂದರೆ ಇಲ್ಲಿ ನೋಡಿ, ತುಂಬ ವೆರಿ ಸಿಂಪಲ್. ಎಗೆ ಪ್ರಿಡೆಸೆಸರ್ ಯಾವುದೂ ಇಲ್ಲ. ಅಂದರೆ ಎ ಆ್ಯಕ್ಟಿವಿಟಿ ಇದಕ್ಕೂ ಮುಂಚೆ ಯಾವುದೂ ಮಾಡಬೇಕಾಗಿಲ್ಲ. ಬಿ ಆ್ಯಕ್ಟಿವಿಟಿ ಇದು ಬಿ, ಇದಕ್ಕೂ ಮುಂಚೆ ಯಾವುದೂ ಮಾಡಬೇಕಾಗಿಲ್ಲ. ಸಿ ಆ್ಯಕ್ಟಿವಿಟಿ ಇದಕ್ಕೂ ಮುಂಚೆ ಯಾವುದು, ಅಂದರೆ ABC ಅನ್ನೋದು ಒಟ್ಟಿಗೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ದೀಸ್ ಆರ್ ದಿ ಆ್ಯಕ್ಟಿವಿಟೀಸ್ ವಿಚ್ ಆರ್ ಸ್ಟಾರ್ಟಿಂಗ್ ಟುಗೆದರ್. ನೆಕ್ಸ್ಟ್ D ಅನ್ನೋದು ಎ ಮುಗಿದ ಮೇಲೆ ಹಾಕಬೇಕು. ಇಲ್ಲಿ ನೋಡಿ, ಡಿ ಅನ್ನೋದು ಎ ಮುಗಿದ ಮೇಲೆ, ಎ ಅನ್ನೋದು ಪ್ರಿಡೆಸೆಸರ್ ಆಗುತ್ತೆ. ಸೊ ಇದನ್ನು ಇನ್ನೂ ಡೀಟೇಲ್ ಆಗಿ ನೀವು ನೆಟ್ವರ್ಕ್ ಟೆಕ್ನಿಕ್ಸ್ದು CPM ಆ್ಯಂಡ್ ಬರ್ಟ್ ಅನಾಲಿಸಿಸ್ ಅಂತ ಬರುತ್ತೆ, ಅದರಲ್ಲಿ ನೀವು ಕಲಿತಾ ಹೋಗ್ತೀರಾ. ಸೊ ನಾವು ಜಸ್ಟ್ ಸಿ ಹೌ ದೀಸ್ ಆರ್ ಇಂಟರ್ ರಿಲೇಟೆಡ್, ಹೇಗೆ ರಿಲೇಟ್ ಆಗಿದೆ ಅನ್ನೋದು ನೋಡಿ. ಇಲ್ಲಿ ನೋಡಿ, ಎ ನೆಟ್ವರ್ಕ್ ಈಸ್ ಡ್ರಾನ್ ಇನ್ ವಿಚ್ ದ ಲೈನ್ಸ್ ಬಿಟ್ವೀನ್ ದ ನೋಡ್ಸ್ ರೆಪ್ರೆಸೆಂಟ್ಸ್ ದ ಜಾಬ್ಸ್ ಆ್ಯಂಡ್ ದ ನೋಡ್ಸ್ ಬೀಯಿಂಗ್ ನಂಬರ್ ಟು ಐಡೆಂಟಿಫೈ ದ ಜಾಬ್ಸ್. ಅಂದರೆ ಲೈನ್ಸ್ ಏನಿದೆಲ್ಲ, ಆ್ಯರೋ ಮಾರ್ಕ್ ಇದೇನು ಕಾಣಿಸ್ತಾ ಇದೆಯಲ್ಲ ಬಾಣಗಳು, ಇದು ನಿಮಗೆ ಆ್ಯಕ್ಟಿವಿಟೀಸ್ ಅಂತ ಕರಿತೀವಿ. ಇದೇನು ಸರ್ಕಲ್ ಹಾಕ್ಬಿಟ್ಟು ನಂಬರ್ಸ್ ಹಾಕಿದಾರಲ್ಲ, ಇದನ್ನು ಈವೆಂಟ್ ಅಂತ ಕರಿತೀವಿ. ಈವೆಂಟ್ ಅಂತಂದರೆ ಆ ಕೆಲಸ ಮುಗಿದ ಮೇಲೆ ಅದನ್ನು ಈವೆಂಟ್ ಅಂತ ಕರಿತೀವಿ. ಆ್ಯಕ್ಟಿವಿಟಿ ಅಂತಂದರೆ ಆ ಕೆಲಸ ಮಾಡೋದಕ್ಕೆ, ಅಂದರೆ ಆ್ಯಕ್ಟಿವಿಟಿಗೆ ಟೈಮ್ ಇರುತ್ತೆ, ಈವೆಂಟ್ಗೆ ಟೈಮ್ ಇರೋದಿಲ್ಲ ಅಂತ. ಸೊ ಯು ಲರ್ನ್ ಇನ್ ಯುವರ್ ಫರ್ದರ್ ಕ್ಲಾಸಸ್. ಸೊ ಡೋಂಟ್ ವರಿ ಮಚ್ ಅಬೌಟ್ ದ್ಯಾಟ್. ನೆಕ್ಸ್ಟ್ ಈಸ್ ಪ್ರಾಜೆಕ್ಟ್ ಡಿಸೈನ್. ಏನು, ವಾಟ್ ಈಸ್ ಪ್ರಾಜೆಕ್ಟ್ ಡಿಸೈನ್? ಇಟ್ ಡಿಫೈನ್ಸ್ ಇಂಡಿವಿಜುವಲ್ ಆ್ಯಕ್ಟಿವಿಟೀಸ್ ಆ್ಯಂಡ್ ದೇರ್ ಇಂಟರ್ ರಿಲೇಷನ್ಶಿಪ್ಸ್ ವಿತ್ ಈಚ್ ಅದರ್. ಸೊ ಪ್ರಾಜೆಕ್ಟ್ ಡಿಸೈನ್ ಮಾಡಬೇಕಾದ್ರೆ ನಾವು ಹೇಳಿದ್ವಲ್ಲ ಈಗ ನೆಟ್ವರ್ಕ್ ಅನಾಲಿಸಿಸಲ್ಲಿ, ಇಟ್ ಡಿಫೈನ್ಸ್ ಇಂಟರ್ ರಿಲೇಷನ್ಶಿಪ್ ಬಿಟ್ವೀನ್ ಈವೆಂಟ್ಸ್ ಆ್ಯಂಡ್ ಆ್ಯಕ್ಟಿವಿಟೀಸ್. ಸೊ ದಟ್ ಈಸ್ ಪ್ರಾಜೆಕ್ಟ್ ಡಿಸೈನ್. ನೆಕ್ಸ್ಟ್, ಇಟ್ ಐಡೆಂಟಿಫೈಸ್ ದ ಫ್ಲೋ ಆಫ್ ಈವೆಂಟ್ಸ್ ವಿಚ್ ಮಸ್ಟ್ ಟೇಕ್ಸ್ ಪ್ಲೇಸ್ ಬಿಫೋರ್ ದ ಪ್ರಾಜೆಕ್ಟ್ ಕ್ಯಾನ್ ಸ್ಟಾರ್ಟ್ ಆ್ಯಂಡ್ ಗಿವಿಂಗ್ ದ ರಿಸಲ್ಟ್ಸ್ ಫಾರ್ ವಿಚ್ ಇಟ್ ಹ್ಯಾಸ್ ಬೀನ್ ಸೆಟಪ್. ಅಂದರೆ ಈ ಪ್ರಾಜೆಕ್ಟ್ ಡಿಸೈನ್ ನಮಗೆ ಏನು ಹೆಲ್ಪ್ ಮಾಡುತ್ತೆ ಅಂತಂದರೆ, ಫ್ಲೋ ಆಫ್ ಈವೆಂಟ್ಸ್. ಸೊ ಯಾವ ಕೆಲಸ ಆದಮೇಲೆ ಯಾವುದು ಸ್ಟಾರ್ಟ್ ಆಗಬೇಕು, ಯಾವುದು ಮುಗಿದ ಮೇಲೆ ಯಾವುದು ಸ್ಟಾರ್ಟ್ ಆಗಬೇಕು, ಯಾವುದು ನಡಿಬೇಕಾರೆ. ಈಗ ನೋಡಿ, ನಾವು ಅದೇ ಪ್ರೀವಿಯಸ್ ಸ್ಲೈಡಲ್ಲಿ ನೋಡಿದ್ವಿ, ಎಕ್ಸ್ಕವೇಷನ್ನು 2 ದಿವಸ ಆಗಿದೆ, ಆಲ್ರೆಡಿ ನಾವು ಫೌಂಡೇಶನ್ ವರ್ಕ್ನ ಸ್ಟಾರ್ಟ್ ಮಾಡಿದ್ವಿ.
ಆದರೆ ಫೌಂಡೇಶನ್ ಮುಗಿಯೋ ತನಕ ನಾವು ಕ್ಯೂರಿಂಗ್ ಎಲ್ಲ ಮಾಡಿ ಆದಮೇಲೆ ನಾವು ಬ್ರಿಕ್ ವರ್ಕ್ ಸ್ಟಾರ್ಟ್ ಮಾಡಬೇಕು. ಸೊ ದಿಸ್ ಈಸ್ ಅವ್ ಇಂಟರ್ ರಿಲೇಷನ್ಶಿಪ್ ಬಿಟ್ವೀನ್ ಡಿಫ್ರೆಂಟ್ ಈವೆಂಟ್ಸ್ ಗೊತ್ತಾಗುತ್ತೆ. ದಟ್ ಈಸ್ ಪ್ರಾಜೆಕ್ಟ್ ಡಿಸೈನ್ ಅಂತ ಕರಿತೀವಿ. ಸೊ ಇಟ್ ಈಸ್ ಅ ಡೀಟೇಲ್ಡ್ ವರ್ಕ್ ಪ್ಲಾನ್ ಆಫ್ ಪ್ರಾಜೆಕ್ಟ್ ವಿತ್ ದೇರ್ ಟೈಮ್ ಶೆಡ್ಯೂಲ್. ಪ್ರತಿಯೊಂದಕ್ಕೂ ಟೈಮ್ ಕೊಡ್ತೀವಿ. ಇಟ್ ಈಸ್ ಎ ಡೀಟೇಲ್ಡ್ ವರ್ಕ್ ಪ್ಲಾನ್. ನಾವು ಕಂಪ್ಲೀಟ್ ಪ್ರತಿಯೊಂದು ವರ್ಕ್ನೂ ಕೂಡ ಡೀಟೇಲ್ ಆಗಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ದಟ್ ಈಸ್ ಪ್ರಾಜೆಕ್ಟ್ ಡಿಸೈನ್. ಸೊ ನೆಕ್ಸ್ಟ್ ಈಸ್ ಟೈಮ್ ಎಸ್ಟಿಮೇಟ್ಸ್. ಏನು ಟೈಮ್ ಎಸ್ಟಿಮೇಟ್ ಅಂತಂದರೆ, ಸಿ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಡಿಫ್ರೆಂಟ್ ಅಪ್ರೋಚಸ್ ಫಾರ್ ಟೈಮ್ ಎಸ್ಟಿಮೇಟ್. ಏನು ಟೈಮ್ ಸ್ಟಡಿ ಅಪ್ರೋಚ್, ಪ್ರೀವಿಯಸ್ ಪ್ರಾಜೆಕ್ಟ್ ಡೇಟಾ, ಎಸ್ಟಿಮೇಟಿಂಗ್ ಅಪ್ರೋಚ್, ಎಸ್ಟಿಮೇಟ್ ಫ್ರಮ್ ವೆಂಡರ್ಸ್ ಆ್ಯಂಡ್ ಕಾಂಟ್ರಾಕ್ಟರ್ಸ್, ಅಲೋಕೇಟ್ ದ ಕಮಿಟೆಡ್ ಟೈಮ್ ಅನ್ನೋದು. ಸಿ ಏನು ಟೈಮ್ ಎಸ್ಟಿಮೇಟ್ ನೀವು ಹೆಂಗೆ ಮಾಡ್ತೀರಾ? ಯಾವುದೇ ಒಂದು ಪ್ರಾಜೆಕ್ಟು 6 ತಿಂಗಳು ಮುಗಿಯುತ್ತೋ, ಒಂದು ವರ್ಷ ತಗೊಳತ್ತೋ ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ ಇಂಜಿನಿಯರ್ಸ್ಗೆ? ಡಿಫ್ರೆಂಟ್ ಇದೆ. ಟೈಮ್ ಸ್ಟಡಿ ಅಪ್ರೋಚ್ ಅಂತಂದರೆ, ಸೊ ನಮಗೆ ಒಂದು ಅನುಭವ ಆಗಿರಬೇಕು. ಅಂದರೆ ನಾವು ಆ ಥರ ಪ್ರಾಜೆಕ್ಟ್ಸಲ್ಲಿ ಒಂದು 5 ವರ್ಷನೋ 10 ವರ್ಷನೋ 2 ವರ್ಷನೋ ಅನುಭವ ಪಡ್ಕೊಂಡಿರ್ಬೇಕು. ಅವಾಗ ಗೊತ್ತಾಗುತ್ತೆ ನಮಗೆ ಫೌಂಡೇಶನ್ ಎಕ್ಸ್ಕವೇಷನ್ ಮಾಡಲಿಕ್ಕೆ ಎಷ್ಟು ಡ್ಯೂರೇಷನ್ ಬೇಕು ಅಂತೇಳಿ. ಒಂದು ಪ್ರೀವಿಯಸ್ ಪ್ರಾಜೆಕ್ಟ್ ಡೇಟಾ ಅಂದರೆ ಇದೇ ಥರದ ಪ್ರಾಜೆಕ್ಟು ಇನ್ನೊಂದು ಪಕ್ಕದಲ್ಲಾಗಿತ್ತು ಅಥವಾ ನಮಗೆ ಗೊತ್ತಿರೋರ ಹತ್ರ ಆಗಿತ್ತು ಅಂದರೆ ಅವರಿಂದ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತೀವಿ. ಸೊ ದಟ್ ಈಸ್ ಪ್ರೀವಿಯಸ್ ಪ್ರಾಜೆಕ್ಟ್ ಡೇಟಾ. ಎಸ್ಟಿಮೇಟಿಂಗ್ ಅಪ್ರೋಚ್ ಅಂದರೆ ದಿಸ್ ಈಸ್ ಆಲ್ಸೋ ಅಪ್ರೋಚ್ ಅಂತಂದರೆ ಡಿಫ್ರೆಂಟ್ ವೆಂಡರ್ಸ್ ಹತ್ರ ಕಲೆಕ್ಟ್ ಮಾಡೋದು. ಇಲ್ಲಿ ನೋಡಿ ಇದನ್ನೇ ಹೇಳ್ತೇನೆ, ಎಸ್ಟಿಮೇಟ್ ಟೈಮ್ ಫ್ರಮ್ ವೆಂಡರ್ಸ್ ಆ್ಯಂಡ್ ಕಾಂಟ್ರಾಕ್ಟರ್ಸ್. ಅಂದರೆ ನನಗೆ ಅನುಭವ ಆಗಿಲ್ಲ ಅಂತಂದರೆ ನಾನು ಆ್ಯಸ್ ಎನ್ ಎಂಜಿನಿಯರ್ ಅನುಭವ ಇರೋರ ಹತ್ರ ಕೇಳ್ಕೊಂಡು ನಾನು ಟೈಮ್ನ ಎಸ್ಟಿಮೇಟ್ ಮಾಡೋದು. ಇದು 6 ಮಂತ್ಸ್ ಬೇಕು, 7 ಮಂತ್ಸ್ ಡ್ಯೂರೇಷನ್ ಬೇಕು. ಎಕ್ಸ್ಕವೇಷನ್ನು ನಾವು ಯಾವ ಸೀಸನಲ್ಲಿ ಸ್ಟಾರ್ಟ್ ಮಾಡಬೇಕು? ರೈನಿ ಸೀಸನಲ್ಲಿ ಸ್ಟಾರ್ಟ್ ಮಾಡಿದ್ರೆ ನಮಗೆ ತೊಂದರೆ ಆಗುತ್ತೆ, ಅದು ನಮಗೆ ಅನುಭವ ಇಲ್ಲದೆ ಗೊತ್ತಾಗಲ್ಲ. ಅದೇ ಇಫ್ ಯು ಗೋ ಟು ಎ ಕಾಂಟ್ರಾಕ್ಟರ್ ಆರ್ ಎ ವೆಂಡರ್, ಡೆಫಿನೆಟ್ಲಿ ಹಿ ವಿಲ್ ಗೈಡ್ ವಿತ್ ಹಿಸ್ ಎಕ್ಸ್ಪೀರಿಯನ್ಸ್. ದಿಸ್ ಈಸ್ ಅವರ್ ಟೈಮ್ ಎಸ್ಟಿಮೇಟ್ಸ್. ಡಿಫ್ರೆಂಟ್ ಅಪ್ರೋಚಸ್ ಆಫ್ ಟೈಮ್ ಎಸ್ಟಿಮೇಟ್ ಆಗುತ್ತೆ. ಸೊ ನೆಕ್ಸ್ಟ್, ದ ಟೈಮ್ ಎಸ್ಟಿಮೇಷನ್ ಫಾರ್ ಈಚ್ ಆಕ್ಟಿವಿಟಿ ಆಫ್ ದ ಪ್ರಾಜೆಕ್ಟ್ ಇನ್ವಾಲ್ವ್ಸ್ ಕ್ಯಾಲ್ಕುಲೇಷನ್ ಆಫ್ 3 ಟೈಮ್ ವ್ಯಾಲ್ಯೂಸ್. ವೆರಿ ಇಂಪಾರ್ಟೆಂಟ್, ಲಿಸನ್ ಹಿಯರ್. ಟೈಮ್ ಎಸ್ಟಿಮೇಟ್ ಮಾಡಬೇಕಾದ್ರೆ ನಾವು 3 ಥರದ ಟೈಮ್ ಎಸ್ಟಿಮೇಟ್ ಮಾಡ್ತೀವಿ. ಯಾವುದ್ಯಾವುದು? ಮೊದಲನೇದು ಆಪ್ಟಿಮಿಸ್ಟಿಕ್ ಟೈಮ್ ಅಂತ ಕರಿತೀವಿ. ಮೋಸ್ಟ್ ಆಪ್ಟಿಮಿಸ್ಟಿಕ್ ಟೈಮ್ ಆರ್ ಆಪ್ಟಿಮಿಸ್ಟಿಕ್. ಏನು ಆಪ್ಟಿಮಿಸ್ಟಿಕ್ ಟೈಮ್ ಅಂತಂದರೆ, ಇಟ್ ಈಸ್ ದ ಟೈಮ್ ರಿಕ್ವೈರ್ಡ್ ಟು ಕಂಪ್ಲೀಟ್ ದ ಆಕ್ಟಿವಿಟಿ ಇಫ್ ನೋ ಹರ್ಡಲ್ಸ್ ಆರ್ ಕಾಂಪ್ಲಿಕೇಶನ್ಸ್ ಅರೈಸ್. ಅಂದರೆ ನಾವು ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ನಮಗೆ ಯಾವುದೇ ಅಡಚಣೆಗಳು ಬರೋದಿಲ್ಲ, ಅಬ್ಸ್ಟಕಲ್ಸ್ ಬರೋದಿಲ್ಲ. ಆವಾಗ ನಮ್ಮ ಟೈಮ್ ಏನೋ ಅಡಚಣೆಗಳು ಇಲ್ಲದೇ ನಮ್ಮ ಪ್ರಾಜೆಕ್ಟ್ ಮುಗಿಯೋದಾದರೆ ಎಷ್ಟು ಟೈಮಲ್ಲಿ ಮುಗಿಯುತ್ತೆ? ನಮಗೆ ಇದೇ ಸಿವಿಲ್ ಇಂಜಿನಿಯರಿಂಗ್ ಪ್ರಾಜೆಕ್ಟ್ ತಗೊಂಡಾಗ ಅಥವಾ ಯಾವುದೋ ಒಬ್ಬ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರು ಅವನು ಒಂದು ಮೊಬೈಲ್ ಅಪ್ಲಿಕೇಶನ್ಸ್ನ ಡೆವಲಪ್ ಮಾಡೋದಾಗಲಿ, ಅಥವಾ ಒಬ್ಬ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರು ಅವ್ನು ಯಾವುದೋ ಒಂದು ಡಿವೈಸ್ನ ರೆಡಿ ಮಾಡೋದಾಗಲಿ, ಅಥವಾ ನಮ್ಮ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಯಾವುದೋ ಒಂದು ಮಷೀನ್ನ ರೆಡಿ ಮಾಡೋದಾಗಲಿ, ಆ ಪ್ರಾಜೆಕ್ಟ್ನ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಯಾವುದೇ ಅಡಚಣೆಗಳು ಬರ್ದೇನೆ ಪವರ್ ಆಫ್ ಆಗೋವಂಥದ್ದು, ನೆಟ್ವರ್ಕ್ಸ್ ಡ್ರಾಪ್ ಆಗೋವಂಥದ್ದಾಗಿರ್ಬೋದು, ಕನ್ಸ್ಟ್ರಕ್ಷನ್ ಟೈಮ್ ನಡಿಬೇಕಾದ್ರೆ ಫ್ಲಡ್ಸ್ ಬರೋವಂಥದ್ದಾಗಿರ್ಬೋದು, ವಿಂಡ್ ತೊಂದರೆಗಳು, ಈ ಥರ ಅಬ್ಸ್ಟಕಲ್ಸ್ ಏನೂ ಬರ್ದೇನೆ ನಮ್ಮ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಆದರೆ ಎಷ್ಟು ಟೈಮ್ ತಗೊಳುತ್ತೆ? ಅದನ್ನು ಆಪ್ಟಿಮಿಸ್ಟಿಕ್ ಟೈಮ್ ಅಂತ ಕರಿತೀವಿ. ಅದನ್ನು T0 ಅಥವಾ TO ಅಂತ ನಾವು ಕರಿಬೋದು. ನೆಕ್ಸ್ಟ್ ಈಸ್ ಮೋಸ್ಟ್ ಲೈಕ್ಲಿ ಟೈಮ್. ಏನಂಗಂದರೆ TM. ಇಟ್ ಈಸ್ ದ ಟೈಮ್ ಇನ್ ವಿಚ್ ದ ಆಕ್ಟಿವಿಟಿ ಈಸ್ ಮೋಸ್ಟ್ ಲೈಕ್ಲಿ ಟು ಬಿ ಕಂಪ್ಲೀಟೆಡ್ ಬೈ ಕನ್ಸಿಡರಿಂಗ್ ನಾರ್ಮಲ್ ಸರ್ಕಮ್ಸ್ಟಾನ್ಸಸ್ ಆ್ಯಂಡ್ ಮೇಕಿಂಗ್ ಅಲೋಯೆನ್ಸಸ್ ಫಾರ್ ಸಮ್ ಅನ್ಫೋರ್ಸಿನ್ ಡಿಲೇಸ್. ಅಂದರೆ ಈ ಒಂದು ಮೋಸ್ಟ್ ಲೈಕ್ಲಿ ಟೈಮಲ್ಲಿ ನಾವೇನು ಮಾಡ್ತೀವಿ? ಅಬ್ಸ್ಟಕಲ್ಸ್ ಬರುತ್ತೆ ಅಂತ ಅಸ್ಯೂಮ್ ಮಾಡ್ತೀವಿ. ಬರ್ಬೋದು, ಬರದೇ ಇರ್ಬೋದು. ಸೊ ಅದನ್ನು ನಾರ್ಮಲ್ ಸರ್ಕಮ್ಸ್ಟಾನ್ಸಸ್ ಅಂದರೆ ನಮಗೆ ಏನೋ ಒಂದು ಜಗಳ ಆಯಿತು, ಸ್ಟ್ರೈಕ್ ಆಯಿತು, ರಜೆಗಳು ಬಂತು, ನ್ಯಾಷನಲ್ ಹಾಲಿಡೇಸ್ ಬಂತು, ಯಾರೋ ತೀರೋದ್ರು, ಯಾರೋ ಒಬ್ಬ ಪೊಲಿಟಿಷಿಯನ್ಸ್ಗೇನೋ ಆಯಿತು. ಸೊ ಈ ಥರ ದೀಸ್ ಆರ್ ಅನ್ಫೋರ್ಸಿನ್ ಸರ್ಕಮ್ಸ್ಟಾನ್ಸಸ್. ಸೊ ಈ ಥರ ಬರುತ್ತೆ ಅಂತೇಳಿ ಇಮ್ಯಾಜಿನ್ ಮಾಡಿಕೊಂಡು ನಾವು ಟೈಮ್ ಎಸ್ಟಿಮೇಟ್ ಮಾಡೋದು. ದಟ್ ಈಸ್ ಕಾಲ್ಡ್ ಆಸ್ ಮೋಸ್ಟ್ ಲೈಕ್ಲಿ ಟೈಮ್. ನೆಕ್ಸ್ಟ್ ಈಸ್ ಪೆಸಿಮಿಸ್ಟಿಕ್ ಟೈಮ್. ಇಟ್ ಈಸ್ ದ ಟೈಮ್ ರಿಕ್ವೈರ್ಡ್, ಅದನ್ನು TP ಅಂತ ಕರಿತೀವಿ. ಇಟ್ ಈಸ್ ದ ಟೈಮ್ ರಿಕ್ವೈರ್ಡ್ ಟು ಕಂಪ್ಲೀಟ್ ದ ಆಕ್ಟಿವಿಟೀಸ್ ಇಫ್ ಅನ್ಯೂಶುವಲ್ ಕಾಂಪ್ಲಿಕೇಶನ್ಸ್ ಆರ್ ಅನ್ಫೋರ್ಸಿನ್ ಡಿಫಿಕಲ್ಟೀಸ್ ಅರೈಸಸ್. ಅಂದರೆ ನಮಗೆ ಪೆಸಿಮಿಸ್ಟಿಕ್ ಟೈಮ್ ಅಂತಂದರೆ ನಮಗೆ ಈ ವರ್ಷದಲ್ಲಿ 30 ದಿವಸ ರಜೆ ಬರುತ್ತೆ, ಗೌರ್ಮೆಂಟ್ ಹಾಲಿಡೇಸ್ ಬರುತ್ತೆ, ನಮಗೆ ಸ್ಟ್ರೈಕ್ಸ್ ಆಗುತ್ತೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಈ ನಮ್ಮ ತುಂಬ ಕಾಂಪ್ಲಿಕೇಟೆಡ್ ಏರಿಯಾಸ್, ಜಸ್ಟ್ ಲೈಕ್ ಫಾರ್ ಎಕ್ಸಾಂಪಲ್ ಜಮ್ಮು ಕಾಶ್ಮೀರಲ್ಲಿ ಸುಮಾರು ಗಲಾಟೆಗಳು ನಡೀತಾ ಇರುತ್ತೆ, ಏನೋ ಸ್ಟ್ರೈಕ್ ನಡೆಯುತ್ತೆ, ಏನೋ ಒಂದು ಪೊಲಿಟಿಕಲ್ ಪ್ರಾಬ್ಲಮ್ ನಡೀತಾ ಇರುತ್ತೆ. ಸೊ ಇದೆಲ್ಲನೂ ಕನ್ಸಿಡರ್ ಮಾಡಬೇಕಾಗತ್ತೆ ಆ ಥರ ಪ್ರದೇಶಗಳಲ್ಲಿ. ಸೊ ಅದೇ ನಾವು ತುಂಬ ಕೂಲ್ ಆ್ಯಂಡ್ ಕಾಮ್ ಅಂದರೆ ನಮ್ಮ ಸ್ಟೇಟ್ ಕರ್ನಾಟಕ ರಾಜ್ಯದಲ್ಲಿ ಆ ಥರದ್ದು ಯಾವುದೋ ಗಲಭೆಗಳು ನಡೆಯಲ್ಲ. ಸೊ ಹಿಂಗೆ ನಾವು ನೀವು ಪೆಸಿಮಿಸ್ಟಿಕ್ ಟೈಮ್ ಅಂದರೆ ಈ ರೀತಿ ನಮಗೆ ಅನ್ಫೋರ್ಸಿಂಗ್ ಡಿಫಿಕಲ್ಟೀಸ್ ಬರೋದಾದರೆ ಬಂದೇ ಬರುತ್ತೆ. ಕಂಪಲ್ಸರಿ ತಿಂಗಳಲ್ಲಿ 4-5 ದಿವಸ ಈ ಥರ ಜಗಳಗಳು ನಡೆಯುತ್ತೆ. ಸೊ ಈ ಥರ ನಮ್ಮ ಪ್ರಾಜೆಕ್ಟ್ ನಿಲ್ಲುತ್ತೆ, ನಮ್ಮ ಆಫೀಸ್ ಬಂದ್ ಆಗುತ್ತೆ, ಸೊ ನಮಗೆಲ್ಲ ರಜೆ ಸಿಗುತ್ತೆ. ಈ ಥರ ದಿಸ್ ಈಸ್ ಕಾಲ್ಡ್ ಎಸ್ ಪೆಸಿಮಿಸ್ಟಿಕ್ ಟೈಮ್. ಸೊ ಈ ಥರ 3 ಟೈಪ್ಸ್ ಆಫ್ ಟೈಮ್ ಎಸ್ಟಿಮೇಟ್ಸ್ನ ನಾವು ನೋಡ್ತೀವಿ ಪ್ರಾಜೆಕ್ಟ್ ಪ್ಲಾನಿಂಗಲ್ಲಿ. ಓಕೆ, ಸೊ
ಫಾರ್ ಎಕ್ಸಾಂಪಲ್ ನೋಡಿ, ಟೈಮ್ ಎಸ್ಟಿಮೇಟ್ಸ್ ಆ್ಯಕ್ಟಿವಿಟಿ 1 to 2. ಈಗ ಫಾರ್ ಎಕ್ಸಾಂಪಲ್ 1 to 2 ಅಂದರೆ ಅದೇ ಹೇಳಿದ್ನಲ್ಲ ನಾನು, ಎಕ್ಸ್ಕವೇಷನ್ನಿಂದ ಫೌಂಡೇಶನ್ಗೆ ಆಪ್ಟಿಮಿಸ್ಟಿಕ್ ಟೈಮ್ 9 ಡೇಸಲ್ಲಿ ಮುಗಿಬೇಕು, ಏನೂ ತೊಂದರೆ ಇಲ್ದಂಗೆ. ಮೋಸ್ಟ್ ಲೈಕ್ಲಿ ಟೈಮ್ 12 ಡೇಸ್ ಅಂತ ಹೇಳ್ತಾರೆ, ಇನ್ ಕೇಸ್ ಏನಾದ್ರು ಬಂದರೆ. ಪೆಸಿಮಿಸ್ಟಿಕ್ ಟೈಮ್ ಅಂತಂದರೆ 21 ಡೇಸ್, ಅಂದರೆ ಇಲ್ಲಿ ಸುಮಾರು ಹರ್ಡಲ್ಸ್ ಆ್ಯಂಡ್ ಅಬ್ಸ್ಟಕಲ್ಸ್ ಇದೆ. ಅದೇ ಥರ ಪ್ರತಿಯೊಂದು ಆ್ಯಕ್ಟಿವಿಟೀಸ್ಗೂ ಇಲ್ಲಿ ತೋರಿಸ್ಬೋದು ನಾವು. ಸೊ ಎಕ್ಸ್ಪೆಕ್ಟೆಡ್ ಟೈಮ್ TE ಅಂತ ಕರಿತೀವಿ, ಅದು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ, ಇದು ಎಲ್ಲನೂ ಸರಿ ಫಾರ್ಮುಲಾ TP ಪ್ಲಸ್ TM ಪ್ಲಸ್ TP ಪ್ಲಸ್ 4TM ಪ್ಲಸ್ T0/6. ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಎಕ್ಸ್ಪೆಕ್ಟೆಡ್ ಟೈಮ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನೀವು ನಿಮ್ಮ ಫರ್ದರ್ ಕ್ಲಾಸಸ್ಸಲ್ಲಿ CPM ಆ್ಯಂಡ್ ಪರ್ಟ್ ಅನಾಲಿಸಿಸ್ ಅಂತ ಬರುತ್ತೆ, ಅದರಲ್ಲಿ ನೀವು ಎಕ್ಸ್ಪೆಕ್ಟೆಡ್ ಟೈಮ್ ಕ್ಯಾಲ್ಕುಲೇಷನ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀರ. ದೇರ್ ಇಟ್ ವಿಲ್ ಬಿ ಹೆಲ್ಪ್ಫುಲ್. So you just keep an eye on these formulas and these terminologies T0, TM and TPT, all these things. Okay, so now let us see assessments. So ಈ ಒಂದು ಸೆಷನಲ್ಲಿ ನಾವು ಏನು ಕಲ್ತ್ವಿ, ಅದರದ್ದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನಿಮಗೆ CETಯಲ್ಲಿ ಏನು ಬರುತ್ತೆ ಅನ್ನೋ ಒಂದು ಎಕ್ಸಾಂಪಲ್ಸ್ನ ನಾವು ಡಿಸ್ಕಸ್ ಮಾಡಿ. ಸಿ, ವಾಟ್ ಈಸ್ ದ ಪ್ರೈಮರಿ ಪರ್ಪಸ್ ಆಫ್ ಪ್ರಾಜೆಕ್ಟ್ ಪ್ಲಾನಿಂಗ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್? ಏನು ಪರ್ಪಸ್ಸು, ನಾವು ಪ್ರಾಜೆಕ್ಟ್ ಪ್ಲಾನಿಂಗ್ ಏನಕ್ಕೆ ಮಾಡಬೇಕು? ಇಲ್ಲಿ ನೋಡಿ 4 ಉತ್ತರಗಳಿದೆ. ಐಡೆಂಟಿಫೈಯಿಂಗ್ ಪ್ರಾಜೆಕ್ಟ್ ರಿಸ್ಕ್ ಆ್ಯಂಡ್ ಇಶ್ಯೂಸ್, ಅಂದರೆ ಪ್ರಾಜೆಕ್ಟಲ್ಲಿ ಏನು ರಿಸ್ಕ್ ಇದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಪ್ರಾಜೆಕ್ಟ್ ಪ್ಲಾನಿಂಗ್ ಮಾಡಬೇಕು, ಸರಿನಾ ತಪ್ಪೋ? ಅಲೋಕೇಟಿಂಗ್ ರಿಸೋರ್ಸಸ್ ಟು ದಿ ಪ್ರಾಜೆಕ್ಟ್ ಟಾಸ್ಕ್ಸ್, ರಿಸೋರ್ಸಸ್ ಅಂದರೆ ಸಂಪನ್ಮೂಲಗಳು, ಏನೇನು ರಿಸೋರ್ಸಸ್ ಇದೆ ಅದನ್ನು ಅಲೋಕೇಟ್ ಮಾಡಲಿಕ್ಕೆ. ನೆಕ್ಸ್ಟ್, ಡಿಫೈನಿಂಗ್ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಸ್ಕೋಪ್, ಟ್ರ್ಯಾಕಿಂಗ್ ಪ್ರಾಜೆಕ್ಟ್ ಪ್ರೋಗ್ರೆಸ್ ಆ್ಯಂಡ್ ಪರ್ಫಾರ್ಮೆನ್ಸ್. ಸೊ ಇದರಲ್ಲಿ ಯಾವುದು ಸರಿ? ಸೊ ಹೌ ಡು ಯು, ಎಲ್ಲನೂ ಸರಿ ಅಂತ ಕಾಣಿಸ್ತಿರುತ್ತೆ, ಬಟ್ ಡಿಫೈನಿಂಗ್ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಸ್ಕೋಪ್, ಅದೇ ನಮ್ಮ ಪ್ರಾಜೆಕ್ಟ್ ಪ್ಲಾನಿಂಗ್. ಬಿಕಾಸ್ ಪ್ರಾಜೆಕ್ಟ್ ಪ್ರೋಗ್ರೆಸ್ ಮತ್ತು ಪರ್ಫಾರ್ಮೆನ್ಸ್ ನಮಗೆ ಡ್ಯೂರಿಂಗ್ ಎಕ್ಸಿಕ್ಯೂಷನ್, ಇಲ್ಲೇ ನೋಡಿ ಪ್ರೈಮರಿ ಪರ್ಪಸ್ ಆಫ್ ಪ್ರಾಜೆಕ್ಟ್ ಪ್ಲಾನಿಂಗ್ ಹೇಳ್ತಾ ಇದ್ದಾನೆ. ಸೊ ಡ್ಯೂರಿಂಗ್ ಎಕ್ಸಿಕ್ಯೂಷನ್ ನಮಗೆ ಟ್ರ್ಯಾಕಿಂಗ್ ಗೊತ್ತಾಗುತ್ತೆ. ಆಮೇಲೆ ಅಲೋಕೇಟಿಂಗ್ ರಿಸೋರ್ಸಸ್ಸು ಪ್ರಾಜೆಕ್ಟ್ ಪ್ಲಾನಿಂಗ್ ಮುಗಿದ್ಮೇಲೆ ಗೊತ್ತಾಗುತ್ತೆ. ಐಡೆಂಟಿಫೈಯಿಂಗ್ ಪ್ರಾಜೆಕ್ಟ್ ರಿಸ್ಕ್ಸ್ ಆ್ಯಂಡ್ ಇಶ್ಯೂಸು ನಮಗೆ ಅಲ್ಲ, ದಟ್ ಈಸ್ ನಾಟ್ ದ ಪರ್ಪಸ್, ಪ್ರೈಮರಿ ಪರ್ಪಸ್. ಪ್ರೈಮರಿ ಪರ್ಪಸ್ ಏನು ಅಂದರೆ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ಸ್ ಮತ್ತು ಸ್ಕೋಪ್ನ ಡಿಫೈನ್ ಮಾಡೋದು. ಸೊ ನೆಕ್ಸ್ಟ್, ವಿಚ್ ಫ್ಯಾಕ್ಟರ್ ಶುಡ್ ಬಿ ಕನ್ಸಿಡರ್ಡ್ ವೆನ್ ಎಸ್ಟಿಮೇಟಿಂಗ್ ಟಾಸ್ಕ್ ಡ್ಯೂರೇಷನ್ಸ್ ಇನ್ ಎ ಪ್ರಾಜೆಕ್ಟ್? ಸೊ ಟಾಸ್ಕ್ ಡ್ಯೂರೇಷನ್ ಮಾಡಬೇಕಾದ್ರೆ ಏನನ್ನ ನಾವು ಫ್ಯಾಕ್ಟರ್ಸ್ನ ಕನ್ಸಿಡರ್, ಅವೈಲಬಿಲಿಟಿ ಆಫ್ ರಿಸೋರ್ಸಸ್, ಪ್ರಾಜೆಕ್ಟ್ ಆಬ್ಜೆಕ್ಟಿವ್ಸ್, ಸ್ಟೇಕ್ ಹೋಲ್ಡರ್ ಎಕ್ಸ್ಪೆಕ್ಟೇಷನ್ಸ್, ಪ್ರಾಜೆಕ್ಟ್ ಸ್ಕೋಪ್ ಚೇಂಜಸ್. ಅಂದರೆ ನಾವು ಯಾವ ಫ್ಯಾಕ್ಟ್ರನ್ನ ಕನ್ಸಿಡರ್ ಮಾಡಬೇಕು ಟಾಸ್ಕ್ ಡ್ಯೂರೇಷನ್ಸ್ನ ಮಾಡಬೇಕಂದ್ರೆ, ನಮ್ಮ ಹತ್ರ ಏನೇನು ರಿಸೋರ್ಸಸ್ ಎಷ್ಟಿದೆ, ಅವೈಲಬಿಲಿಟಿ ಆಫ್ ರಿಸೋರ್ಸಸ್, ದಟ್ ಈಸ್ ದ ರೈಟ್ ಆನ್ಸರ್. ಸೊ ವಾಟ್ ಈಸ್ ದ ಪ್ರೈಮರಿ ಪರ್ಪಸ್ ಆಫ್ ಗ್ಯಾಂಟ್ ಚಾರ್ಟ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್? ಏನು ಗ್ಯಾಂಟ್ ಚಾರ್ಟಿಂದ? ಟೈಮ್ ಮ್ಯಾನೇಜ್ಮೆಂಟ್ ಈಸ್ ದಿ ರೈಟ್ ಆನ್ಸರ್. ಸೊ ರಿಸೋರ್ಸ್ ಅಲೋಕೇಶನ್ಸ್ ಅಲ್ಲ, ರಿಸ್ಕ್ ಐಡೆಂಟಿಫಿಕೇಷನ್ ಅಲ್ಲ, ಕಾಸ್ಟ್ ಎಸ್ಟಿಮೇಷನ್ ಅಲ್ಲ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ದಿ primary purpose of Gantt chart. So which of the following is the characteristics of Gantt chart? It represents the task dependencies using arrows. It shows the critical path of the project illa. It displays project's budget and financial performance alla. It uses horizontal bars to represent task. This is a simple answer. This we have discussed. So what is critical path in a project network diagram? The longest path. So idr ಬಗ್ಗೆ ನಾವು ಡಿಸ್ಕಸ್ ಮಾಡಿಲ್ಲ, but just let us go through this. The longest path through the network that determines the project minimum duration. The shortest path through the the path that has an highest risk associated with, the path that includes the most critical task. So ಇದನ್ನು ನಾವು ಈ ಕ್ವಶನ್ಗೆ ಆನ್ಸರ್ ಇನ್ ಯುವರ್ ಫರ್ದರ್ ಕ್ಲಾಸ್ ಸಿಗುತ್ತೆ, ಬಟ್ ಜಸ್ಟ್ ಯು ಕೀಪ್ ಇನ್ ಮೈಂಡ್ ದ ಲಾಂಗೆಸ್ಟ್ ಪಾತ್ ಥ್ರೂ ಇಸ್ ದ ನೆಟ್ವರ್ಕ್ ದಟ್ ಡಿಟರ್ಮೈನ್ಸ್ ದ ಪ್ರಾಜೆಕ್ಟ್ ಮಿನಿಮಮ್ ಡ್ಯೂರೇಷನ್, ಅದನ್ನು ನಾವು ಕ್ರಿಟಿಕಲ್ ಪಾತ್ ಅಂತ ಕರಿತೀವಿ. ಸೊ ದಟ್ ವಿಲ್ ಡಿಸ್ಕಸ್ ಇನ್ ಅವರ್ next class. So this completes the session. So let us meet again in our next session. Thank you.